You can start the session. Okay, sir. Good morning, students. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಸೆಷನ್ಗೆ ಎಲ್ಲ ಮಕ್ಕಳು ಅಟೆಂಡ್ ಆಗುವ ಹಾಗೆ ನೋಡ್ಕೊಳ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ಕಡೆಯಿಂದ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಇವತ್ತಿನ ಸೆಷನ್ ಏನಂದ್ರ, ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಏನನ್ನ ಹೇಳಿದ್ದೆ, ಲಾಸ್ಟ್ ವೀಕ್ ಒಳಗ ದತ್ತಾಂಶಗಳ ನಿರ್ವಹಣೆ ಅನ್ನುವಂತ ಟಾಪಿಕ್ ಅನ್ನ ಹೇಳ್ತಾ ಇದ್ದೆ. ಅದ್ರೊಳಗೆ ಏನನ್ನ ಸ್ಟಾರ್ಟ್ ಮಾಡಿದ್ವಿ ಹೇಳ್ರಿ, ಒಂದಿಷ್ಟು ಗ್ರಾಫ್ಸ್ ಗಳು, ಟೈಪ್ಸ್ ಆಫ್ ಗ್ರಾಫ್ಸ್ ಅನ್ನ ಹೇಳಿದ್ವಿ, ನಕ್ಷೆಗಳ ವಿಧಗಳನ್ನ ಹೇಳಿದ್ವಿ. ಒಂದು ಚಿತ್ರ ನಕ್ಷೆ, ಅದ್ರ ಜೊತೆಗೆ ಮತ್ತೆ ಯಾವುದು ಬಾರ್ ಗ್ರಾಫ್ ಅಂದ್ರ ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ಪೈ ನಕ್ಷೆ, ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ ಕಲ್ತೀವಿ. ಓಕೆ, ಸೊ ಇವತ್ತು ನಾವು ಅದ್ರ ನೆಕ್ಸ್ಟ್ ಪಾರ್ಟ್ ಅನ್ನ ಕಲಿಯೋಣ. ಹೋಗ ಹಾಗಾದ್ರೆ ಇವತ್ತಿನ ಒಂದು ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ಟೋರಿಯನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಸ್ಟೋರಿ ಏನಂತಂದ್ರೆ, ಹಂಗೆ ಸ್ಟೋರಿ ಹೇಳ್ತೇನೆ, ಆಮೇಲೆ ನಿಮ್ಗೆ ಏನಂತ ಹೇಳ್ತೇನೆ. ಹೌದಾ? ಸೊ ಒಂದು ಸ್ಟೋರಿ ಏನಂದ್ರೆ, ಒಂದು ವ್ಯಕ್ತಿ ಒಂದು ವೀಕೆಂಡ್ ಮೀನ್ಸ್ ಸಂಡೇ ಆರ್ ಸ್ಯಾಟರ್ಡೆ ಅವ್ರು ಏನ್ ಮಾಡಿದ್ರು, ಒಂದು ಸಮುದ್ರದ ದಡದಲ್ಲಿ ವಾಕಿಂಗ್ ಅಂತ ಹೋಗಿದ್ರು. ಬೆಳಿಗ್ಗೆ ಹೋದವರು ಹಂಗೆ ಅದ ಆಟ ಆಡೋದು, ಅವ್ರಿಗೆ ಏನೋ ಟೈಮ್ ಸ್ಪೆಂಡ್ ಮಾಡಿದ್ರು. ಯಾಕಂದ್ರ ಡೈಲಿ ರುಟೀನ್, ಈಗ ನಿಮ್ಗೂ ಸಮ್ ಟೈಮ್ ಅನಿಸ್ತಿರ್ಬೋದಲ್ಲ, ಡೈಲಿ ಸ್ಕೂಲ್ ಹೋಗಿ 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 ಅದೇ ಅಭ್ಯಾಸ ಮಾಡಿ ಮಾಡಿ ಬೇಜಾರ್ ಆಗ್ತಿರ್ತೈತಿ. ಎಲ್ಲೋ ಒಂದ್ಸಲ ಊರಿಗೆ ಹೋಗಿ ಬಂದ್ರಿ ಅಥವಾ ಒಂದೇನೋ ಫಿಲ್ಮ್ ನೋಡಿದ್ರಿ, ಅವಾಗ ನಿಮ್ಗ ರಿಲ್ಯಾಕ್ಸ್ ಆದಂಗ ಆಗ್ತೈತಿ ಡೈಲಿ ರುಟೀನ್ ಕಿಂತ ಸ್ವಲ್ಪ. ಹಂಗಾಗಿ ಅವರು ಏನ್ ಮಾಡಿದ್ರು, ಒಂದು ಸಮುದ್ರದ ದಡದ ಕಡೆ ಹೋಗಿ ಅಲ್ಲೇ ಆಟ ಆಡಿದ್ರು, ಅಲ್ಲಿ ತಮಗ್ ಏನ್ ಬೇಕು ಹೆಂಗ ಟೈಮ್ ಸ್ಪೆಂಡ್ ಮಾಡಿದ್ರು. ಬಟ್ ಅದಾದ್ಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಸುಸ್ತ್ ಅನ್ಸಾಕತ್ತ, ಎಲ್ಲಾದ್ರೂ ರೆಸ್ಟ್ ಮಾಡ್ಬೋದಲ್ಲ ನಾನು ಅಂತ ಹೇಳಿ. ರೆಸ್ಟ್ ಮಾಡ್ಬೋದು, ಎಲ್ಲಿ ನೋಡಿದ್ರು ಆ ಸಮುದ್ರ ದಡದಲ್ಲಿ ಎಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಸ್ವಲ್ಪ ಸಮುದ್ರದಿಂದ ಮೇಲ್ಗಡೆ ಬಂದ್ರು. ಹೌದಾ? ಆ ಮೇಲ್ಗಡೆ ಬಂದಾಗ ಅಲ್ಲೊಂದು ಗಿಡಗಳಿದ್ವು. ಹಾಗೆ ಅಲ್ಲಿ ನೋಡ್ತಾ ನೋಡ್ತಾ ಒಂದು ಸಣ್ಣ ಗುಹೆ ಕಾಣಿಸ್ತಿತ್ತು ಅವ್ರಿಗೆ. ಆ ಗುಹೆದೊಳಗ ನೋಡೋನ್ ತಡಿ ಇಲ್ಲಿ ಏನಿದೆ ಅಂತ ಹೇಳಿ ಆ ಗುಹೆದೊಳಗೆ ಹೋಗ್ತಾರ. ಹೋದ್ಮೇಲೆ ಅಲ್ಲಿ ಆಲ್ರೆಡಿ ಏನಾಗಿತ್ತು, ಒಂದು ಚಾಪಿ ಗೊತ್ತಾ, ಆ ಚಾಪಿಯನ್ನ ಹಾಸಿರ್ತಾರ, ಯಾರು ಇರುವುದಿಲ್ಲ. ಅವಾಗ ಅವ್ರಿಗೆ ಏನ್ ಅನಸ್ತತಿ, ಮೇ ಬಿ ಇದ ಹಿಂಗ್ ರೆಸ್ಟ್ ಮಾಡ್ಲಿಕ್ಕೆ ಅಂತನ ಇದನ್ನೊಂದ್ ಹಿಂಗ್ ಮಾಡಿದಾರ ಅನಸ್ತತಿ. ನನ್ಕಿಂತ ಮುಂಚೆ ಯಾರೋ ರೆಸ್ಟ್ ಮಾಡಿ ಇಲ್ಲೇ ಅವ್ರದ ಒಂದು ಚಾಪಿಯನ್ನ ಇಲ್ಲೇ ಬಿಟ್ಟು ಹೋಗಿದಾರ ಅಂತ ಹೇಳಿ ಅವಂಗೂ ಎಲ್ಲಾ ಆಟ ಆಡಿ, ಬಿಸಿಲೊಳಗೆಲ್ಲ ಆಟ ಆಡಿ, ನೀರೊಳಗ ಆಟ ಆಡಿ ಅವ್ರಿಗೆಲ್ಲ ಏನಾಗಿತ್ತ, ಸುಸ್ತಾಗ್ಬಿಟ್ಟಿರ್ತೈತಿ. ಹಾಗಾಗಿ ಅವನು ಸ್ವಲ್ಪ ಮಲ್ಕೊಂಡ್ಬಿಡ್ತಾನ. ಮಲ್ಕೊಂಡ್ಮೇಲೆ ಅವ್ಗೆ ಏನಾಗ್ಬಿಡ್ತೈತಿ, ಒಂದ್ 2 ತಾಸು ಎಚ್ಚರ ಆಗಂಗಿಲ್ಲ, ಸುಸ್ತ ನಿದ್ದೆ ಹತ್ಬಿಡ್ತೈತಿ. ಅದಾದ್ಮೇಲೆ ಎಚ್ಚರ ಆಗ್ತೈತಿ. ಎಚ್ಚರಾಗಿ ಹಂಗೆ ನೋಡ್ತಾನ, ಅವನ ಹತ್ರ ಒಂದ್ ಸ್ವಲ್ಪ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲಿ ಅವ್ಗೆ ಏನಾಗಿರ್ತೈತಿ, ಒಂದು ಚೀಲ ಕಾಣಿಸ್ತೈತಿ. ಈ ಗೋಣಿ ಚೀಲ ನೀವೆಲ್ಲ ಕಾಳುಗಳೆಲ್ಲ ಹಾಕಿಟ್ಟಿರ್ತೀರಲ್ಲ, ಆ ರೀತಿ ಒಂದು ಚೀಲ ಕಾಣಿಸ್ತೈತಿ. ಇದು ಏನಿರ್ಬೋದು ಅಂತ ಸಮೀಪ ಹೋಗಿ ನೋಡ್ತಾನ. ಅದ್ರೊಳಗೆ ಏನಾಗಿರ್ತವು, ಮಣ್ಣಿನ ಉಂಡೆಗಳನ್ನ ಮಾಡಿ ಇಟ್ಬಿಟ್ಟಿರ್ತಾರೆ. ಹೌದಾ? ಮಣ್ಣಿನ ಉಂಡೆಗಳನ್ನ ಮಾಡಿಟ್ಟಿರ್ತಾರೆ. ಇವೇನಿರ್ಬೋದು, ಬಹುಶಃ ಅವೇನ್ ತಿಳ್ಕೊಡ್ತಾನ, ನನಗಿಂತ ಮುಂಚೆ ಬಂದವರು ಯಾರೋ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರ ಅನಿಸ್ತೈತಿ. ಅವ್ರೇನೋ ಆಟ ಆಡ್ಲಿಕ್ಕೆ ಆ ಮಣ್ಣಿನ ಉಂಡೆಗಳನ್ನ ಮಾಡಿ ಇದ್ರೊಳಗ್ ಹಾಕಿದ್ರ ಅನಿಸ್ತೈತಿ. ಹಂಗೆ ಬಿಟ್ಟು ಹೋಗಿದಾರ ಅನ್ಕೊಂಡು ಅವೇನ್ ಮಾಡ್ತಾನ, ನೋಡೋನ್ ತಡಿ ನಾವು ಸ್ವಲ್ಪ ಮಜಾ ಮಾಡೋಣ ಅಂತ ಹೇಳಿ ಅವೇನ್ ಮಾಡ್ತಾನ, ಆ ಒಂದ್ ಗೋಣಿ ಚೀಲವನ್ನ ಎತ್ಕೊಂಡು ಸಮುದ್ರದ ದಡದ ಹತ್ರ ಸ್ವಲ್ಪ ಬಂದ್ಬಿಡ್ತಾನ. ಆಮೇಲೆ ಅಲ್ಲೊಂದು ಬಂಡೆಗಲ್ಲು ಇರ್ತೈತಿ. ಆ ಬಂಡೆಗಲ್ಲ ಮೇಲೆ ಹತ್ತಿ ಅವೇನ್ ಮಾಡ್ತಾನ, ಅದ್ರಲ್ಲಿ ಇರ್ತಕ್ಕಂತ ಒಂದೊಂದು ಮಣ್ಣಿನ ಉಂಡೆಗಳನ್ನ ಒಗೆಯೋದು. ಅವಂಗೇನೋ ಮಜಾ, ಟೈಮ್ ಪಾಸ್ ಮಾಡ್ಬೇಕಲ್ಲ, ಹಾಗಾಗಿ ಮಣ್ಣಿನ ಉಂಡೆಗಳನ್ನ ಒಗೆಯೋದು ಇದೇ ಅವನು ಮಾಡ್ತಿರ್ತಾನೆ. ಓಕೆ, ಸೊ ಹಂಗೆ ಮಾಡ್ತಾ ಮಾಡ್ತಾ ಅದ್ರೊಳಗಿರ್ತಕ್ಕಂತ ಎಲ್ಲಾ ಏನಾಗ್ತಾವು, ಮಣ್ಣಿನ ಉಂಡೆಗಳು ಇನ್ನೊಂದ್ 4 ಅಥವಾ 5 ಇದ್ದಾಗಷ್ಟೇ ಅವ ಏನ್ ಮಾಡ್ತಾನ, ಎಲ್ಲ ಒಗದ್ ಬಿಟ್ಟಿರ್ತಾನೆ. ಇಡೀ ಒಂದು ಮಣ್ಣಿನ ಗೋಣಿಯ ಚೀಲದಲ್ಲಿ ಇರ್ತಕ್ಕಂತ ಆ ಮಣ್ಣಿನ ಉಂಡೆಗಳನ್ನೆಲ್ಲ ಒಗದ್ ಬಿಟ್ಟಿರ್ತಾನ. ಅಲ್ಲಿ ಲಾಸ್ಟಿಗೆ ಒಂದ್ 4 ಅಥವಾ 3 ಅಷ್ಟೇ ಉಳ್ದಿರ್ತಾವು. ಅವೇನ್ ಕೈಯಾಗ ಹಿಡಿದು ಹಿಂಗ್ ಒಗಿಬೇಕ್ ಅನ್ನೋದ್ರೊಳಗ ಆ ಬಂಡೆಗಲ್ ಮೇಲಿಂದ ಅವ್ನ್ ಕಾಲ್ ಜಾರಿ ತಾನು ಬಿದ್ದು ಆ ಕೈಯಲ್ಲಿರ್ತಕ್ಕಂತ ಮಣ್ಣಿನ ಉಂಡೆ ಕೆಳಗ್ ಬಿದ್ದ್ಬಿಡ್ತೈತಿ. ಹೌದಾ? ಆ ಕೆಳಗ್ ಬಿದ್ದ ಮೇಲೆ ಅದು ಮಣ್ಣಿನ ಉಂಡೆ ಒಡೆದು ಅದ್ರೊಳಗೆ ಏನ್ ಇರ್ತೈತಂದ್ರ ವಜ್ರದ ಹರಳು ಇರ್ತೈತಿ.
ಹೌದಾ. ಅದನ್ನ ಆಮೇಲೆ ಅವಂಗ ಆಶ್ಚರ್ಯ ಆಗ್ಬಿಡ್ತೈತಿ. ಅವ್ ಏನ್ ಮಾಡ್ಬಿಡ್ತಾನ, ಪಟ್ ಪಟ್ ಅವ್ನ ಎಷ್ಟು ತೆಗದ್ ನೋಡ್ತಾನ, ಆ ಏನ್ ಬಾಕಿ ಉಳ್ದಿದ್ವಲ್ಲ ಇನ್ನೊಂದ್ 4 ಉಂಡೆಗಳನ್ನ ಮತ್ ಅವನ್ನೆಲ್ಲ ಒಡದ್ ನೋಡ್ತಾನ, ಅದ್ರೊಳಗೂ ವಜ್ರದ ಉಂಡೆ ಇರ್ತಾವ. ಅವಂಗ ಏನಾಗ್ಬಿಡ್ತೈತಿ, ಖುಷಿ ಆಗ್ಲಿಲ್ಲ, ದುಃಖ ಆಗ್ತೈತಿ ಬದ್ಲಿಗೆ. ಯಾಕೆ ಹೇಳ್ರಿ, ಆಲ್ರೆಡಿ ಬರೇ ಅವಂಗ ಈಗ ಲಾಸ್ಟಿಗೆ ಏನ್ ಉಳಿತು, ಬರೇ ಒಂದ್ 4 ರಿಂದ 5 ವಜ್ರದ ಹರಳುಗಳಷ್ಟೇ ಉಳಿದು. ಅದೇ ಅವ ಗೋಣಿ ಚೀಲವನ್ನ ಮೊದ್ಲೇ ಸ್ವಲ್ಪ ನೋಡಿದ್ರ ಏನ್ ಇರ್ಬಹುದು ಇದ್ರೊಳಗಂತ ನೋಡಿದ್ರ, ಆ ಇಡೀ ಗೋಣಿ ಚೀಲದಲ್ಲಿ ಇರ್ತಕ್ಕಂತ ವಜ್ರದ ಹರಳುಗಳೆಲ್ಲ ತನ್ನೂ ಆಗ್ತಿದ್ದು, ತನ್ನ ಏನ್ ಮಾಡ್ತಿದ್ದ, ಇಮಿಡಿಯೇಟ್ ಕೋಟ್ಯಾಧಿಪತಿ ಆಗುವಂತ ಚಾನ್ಸ್ ಇತ್ತು ಅವಂಗೆ. ಹೌದಾ. ಬಟ್ ಅವ್ ಹಂಗ್ ಮಾಡ್ಲಿಲ್ಲ, ಸುಮ್ಮನೆ ಏನೋ ಮಜಾಕ್ ಹಂಗೆ ಒಗೆಯೋದು. ಹೌದಾ. ಈಗ ಏನಾಯ್ತು, ಅವನ ಪರಿಸ್ಥಿತಿ ಏನಾಗ್ಬಿಡ್ತು, ಅವ ಅಳಾಕತ್ ಬಿಡ್ತ. ನಾನ್ ಮೊದ್ಲೇ ನೋಡ್ಲಿಲ್ಲ, ಇವೆಲ್ಲಾ ನನಗೆ ಸಿಕ್ತಿದ್ವು, ಸುಮ್ನೆ ಎಲ್ಲಾ ಸಮುದ್ರದ ಪಾಲ್ ಮಾಡ್ಬಿಟ್ಟೆ ನಾನು ವಜ್ರದ ಹರಳನ್ನ ಅಂತ ಹೇಳಿ. ಹೌದಾ. ಅದಕ್ಕ ಇದರಿಂದ ಏನ್ ನಮ್ಮ ಕೈಯಲ್ಲಿ ಇರ್ತೈತಿ ಅವಕಾಶ, ಅವಾಗ ನಾವ್ ಅದನ್ನ ಪರೀಕ್ಷೆ ಮಾಡ್ಬೇಕು, ಅಥವಾ ಅದನ್ನ ನಾವ್ ಏನ್ ಮಾಡ್ಬೇಕು, ಸರಿಯಾಗಿ ನಮ್ಗೆ ಯುಟಿಲೈಸ್ ಮಾಡ್ಕೋಬೇಕು. ಇಲ್ಲ ಅದು ಟೈಮ್ ಮೀರ್ ಹೋಯ್ತು ಅಂತಂದ್ರ ನಮಗ್ ಅದರಿಂದ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೌದಾ. ಸೊ ಇದರ ಅರ್ಥ ಏನಂದ್ರ, ಹೌದಾ, ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರ, ಈಗ ಆಲ್ರೆಡಿ ನೀವು ನೀವು ಒಂದು ಸ್ಟಡಿಂಗ್ ಪೀರಿಯಡ್ ಒಳಗ್ ಅದೀರ, ಅಂದ್ರೆ ಕಲಿತಾ ಇದೀರಿ ನೀವು. ಹೌದಾ. ಸೊ ಇದು ಕಲಿಯೋದ್ ಬಿಟ್ಟು ನೀವ್ ಏನಾದ್ರು ಮಾಡಕತ್ತೀರಿ ನೀವು ಕೆಲ್ಸ, ಬಾಳ ಅಂದ್ರ ಸಣ್ಣ ಪುಟ್ಟ ನಿಮ್ ಮನಿಯೊಳಗ ಹೆಲ್ಪ್ ಮಾಡ್ಬೋದು. ಅದ್ ಬಿಟ್ಟು ನಿಮ್ಗೆ ಏನ್ ಹೇಳ್ತಾರ, ಮೊದಲ್ ಶಾಲಿಗ್ ಹೋಗ್, ಆಮೇಲೆ ನಾವ್ ನೋಡ್ತೇವೆ. ನಿಮ್ದೇನ ಬೆಳಿಗ್ಗೆ ರೆಡಿ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಶಾಲಿಗ್ ಹೋಗೋದು, ಶಾಲಿಂದ ಮತ್ ಮನಿಗ್ ಹೋಗೋದು, ಒಂದ್ ಸಣ್ಣ ಪುಟ್ಟ ಏನಾದ್ರು ನಿಮ್ಮ ಪೇರೆಂಟ್ಸಿಗೆ ಹೆಲ್ಪ್ ಮಾಡೋದು, ಮತ್ ನಿಮ್ದ ಓದ್ಕೊಳ್ಳೋದು. ಅಂದ್ರೆ ನೀವ್ ಈಗ ಒಂದು ಕಲಿಯುವಂತ ಪೀರಿಯಡ್ ಒಳಗದಿರಿ. ಹೌದಾ. ಸೊ ಅದನ್ ಬಿಟ್ಟು ನಿಮ್ಗೆ ಏನೂ ಅವಕಾಶ ಇಲ್ಲ, ಈಗ ಏನು ಬೇರೆದನ್ನ ಮಾಡೋದಿಲ್ಲ. ಬಟ್ ನೀವೇನ್ ಮಾಡ್ತೀರಿ ಹೇಳ್ರಿ, ಓದೋಗಿಲ್ಲ, ಈಗ ಸುಮ್ಮ ಮಜಾ ಮಾಡೋದು. ಹೌದಾ. ನಿಮಗ ಪೇರೆಂಟ್ಸ್ ಹೇಳ್ತಿರ್ತಾರೆ, ಈಗ ಚಂದಾಗೆ ಓದ್ರಿ, ಆಮೇಲೆ ನಿಮಗ ಮುಂದ ಚಲೋ ಜಾಬ್ ಸಿಕ್ತೈತಿ, ಲೈಫ್ ಒಳಗ ಸೆಟ್ಲ್ ಆಗ್ತಿರಿ ಅಂತ ಹೇಳ್ತಾರ. ಆಮೇಲೆ ನಿಮ್ಮ ಟೀಚರ್ಸ್ನು ಹೇಳ್ತಾರ, ಚಲೋ ಓದ್ರಿ. ಬಟ್ ನಿಮಗ ಅದ್ ಏನಾಗಿರ್ತೈತಿ, ಇವ್ರು ಏನೋ ಹಂಗೆ ಹೇಳ್ತಾರ ಅಂತ ಅನಿಸ್ತೈತಿ. ಬಟ್ ಒಂದ್ ಸರ್ಟೇನ್ ಡೇಸ್ ಇದೆಲ್ಲ ನಿಮ್ದ ಎಜುಕೇಶನ್ ಕಂಪ್ಲೀಟ್ ನೀವೆಲ್ಲಾ ಕ್ಲಿಯರ್ ಆಗಿ ಮಾಡಿದ್ರಿ, ಓಕೆ. ಅಥವಾ ನಿಮ್ಗೇನೋ ನೀವು ನಿಮ್ಮ ನೆಗ್ಲಿಜೆನ್ಸಿಯಿಂದ ಬಿಟ್ಟು, ಈ ಸಿಕ್ಕಿರುವ ಅವಕಾಶವನ್ನ ಬಿಟ್ಟು ನೀವು ಮುಂದೆ ವಿಚಾರ ಮಾಡಿದ್ರಿ ಅಂದ್ರ, ಅವಾಗ ನಿಮ್ಗೆ ಏನಾಗ್ತೈತಿ, ಪಶ್ಚಾತ್ತಾಪ ಆಗ್ತೈತಿ. ಇಲ್ಲ, ನಾನು ಅವಾಗ ಕಲಿಯುವಾಗ ಕಲಿಬೇಕಿತ್ತು, ಈಗ ಸುಮ್ನೆ ಕಷ್ಟ ಪಡಾಕತ್ತೇನಿ. ಮೇ ಬಿ ನಿಮ್ಮ ಮನಿ ಹತ್ರ ಇದ್ದೋರು ಅಥವಾ ನಿಮ್ಮ ಪೇರೆಂಟ್ಸ್ನು ಅಂದಿರ್ಬೋದು. ಅಂದ್ರ ಈ ಮಾತುಗಳನ್ನ ಅನ್ನೋದು ನೀವು ಕಿವಿ ಒಳಗ ಕೇಳಿರ್ಬೋದು. ಇಲ್ಲ, ನಾನು ಕಲಿಯುವಾಗ ಚಲೋ ಕಲೀಲಿಲ್ಲ, ಕಲ್ತಿದ್ರ ನಾನು ಇವಾಗ ಚಲೋ ಸೆಟ್ಲ್ ಆಗ್ತಿದ್ದೆ, ಅಥವಾ ನನ್ನ ಜೀವನ ಹಿಂಗ್ ಇರ್ತಿದ್ದಿಲ್ಲ ಅಂತ ಹೇಳಿ. ಅವೆಲ್ಲ ನಿಮ್ಗ ಎಕ್ಸಾಂಪಲ್ ಇವು. ಹೌದಾ. ಈಗ ನಿಮ್ಗೆ ಏನಾಗ್ತಿದೆ, ಅವಕಾಶ ಇದೆ. ಹೌದಾ. ನಿಮ್ಗೆ ಏನ್ ಟೈಮ್ ಮೀರಿಲ್ಲ, ಇವಾಗ ಇನ್ನು 8th ಸ್ಟ್ಯಾಂಡರ್ಡ್ ಇದೀರಿ. ಹೌದಾ. ಸೊ ಹಾಗಾಗಿ ನಿಮ್ಮ ಟೀಚರ್ಸ್ ಹೇಳಿರುದು, ಆಮೇಲೆ ನಿಮ್ ಪಾಲಕರು ಹೇಳಿರುವ ಮಾತುಗಳನ್ನ ತಲೆಯೊಳಗೆ ಇಟ್ಕೊಂಡು ಈ ಅವಕಾಶ ಅಥವಾ ಈ ಟೈಮ್ ಹೋತಂದ್ರ, ಹೌದಾ, ನಮ್ಗೊಂದು ಗಾದೆ ಮಾತಿದೆ, ಮುತ್ತಿಗಿಂತ ಹೊತ್ತು ಉತ್ತಮ. ಹೌದಾ. ಸೊ ನಾವು ಮುತ್ತನ್ನ ಇವತ್ತು ಕಳ್ಕೊಂಡಿವಿ ಅಂದ್ರೆ ಅದನ್ನ ಇನ್ನೊಂದ್ ದಿನ ನಾವೇನೋ ಸಂಪಾದನೆ ಮಾಡಿ ಆ ಮುತ್ತನ್ನ ನಾವ್ ಏನ್ ಮಾಡ್ಬೋದು, ಖರೀದಿ ಮಾಡ್ಬೋದು ಅಥವಾ ಸಂಪಾದನೆ ಮಾಡ್ಬೋದು. ಬಟ್ ಈ ಟೈಮ್ ಹೋತಂದ್ರ, ಹೌದಾ, ಈ ಟೈಮ್ ಹೋತಂದ್ರ ನಿಮಗ್ ಮತ್ ಅದನ್ನ ಏನ್ ಮಾಡ್ಲಿಕ್ಕೆ ಸಿಗುದಿಲ್ಲ. ಈಗ ನೀವ 8th ಅದಿರಿ. ಹೌದಾ. ಈಗ 8th ಆದ್ಮೇಲೆ ಇನ್ನೊಂದ್ 2 ವರ್ಷ 10th ಮುಗಿಸಿದ್ಮೇಲೆ ನೀವೆಲ್ಲ ಹೋಗ್ತೀರಿ. ಅದಾದ್ಮೇಲೆ ಇದೇ ಸ್ಕೂಲಿಗೆ ಬಂದ ನೀವು ಮತ್ತೆ 8th ಕಲಿತೀರಂದ್ರ ನಿಮ್ನ ಕುಡಿಸ್ಕೋತಾರೇನ? ಹೌದಾ. ನಿಮಗ ಅದನ್ನ ಕುಡಿಸ್ಕೊಳಕ್ ಅವಕಾಶ ಐತೇನು? ಇಲ್ಲ. ನೀವು ಜಸ್ಟ್ ಏನ್ ಮಾಡ್ಬೋದು, ಬರ್ಬೋದು, ನಿಮ್ ಟೀಚರ್ಸ್ ಬೆಟ್ ಆಗ್ಬೋದು, ಮಾತಾಡ್ಸ್ಬೋದು, ಹೋಗ್ಬೋದು. ಅದ್ರ ನೀವು ಮತ್ತೊಂದ್ಸಲ 8th ಸ್ಟ್ಯಾಂಡರ್ಡ್ ಕಲೀಲಿಕ್ಕೆ ಅವಕಾಶ ಐತಿನೋ? ಇಲ್ಲ. ಹಾಗಾಗಿ ನಮ್ಗೀಗ ಪ್ರೆಸೆಂಟ್ ಸಿಚುವೇಶನ್ ಒಳಗ್ ನಮ್ದು ಏನ್ ಟೈಮ್ ಇದೆ, ಏನ್ ಅವಕಾಶಗಳಿದಾವು, ಹೌದಾ, ಆ ಅವಕಾಶಗಳನ್ನ 100% ಯೂಸ್ ಮಾಡ್ಕೊಂಡು ನಾವೊಂದು ಅಚೀವ್ಮೆಂಟ್ ಅನ್ನ, ನಮ್ಮ ಒಂದು ಗೋಲ್ ಅನ್ನ ರೀಚ್ ಆಗ್ಬೇಕು ಅನ್ನೋದು ಇದು ಸ್ಟೋರಿ. ಹೌದಾ. ನಿಮಗ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೌದಾ. ಸೊ ಹಾಗಾದ್ರೆ ಇವತ್ತಿನ ಈ ಒಂದು ಸ್ಟೋರಿಯನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ದತ್ತಾಂಶಗಳ ನಿರ್ವಹಣೆ. ಆ ಟಾಪಿಕ್ ಒಳಗ ನಾನು ಇವತ್ತು ಹೇಳ್ತಾ ಇರೋದು ಅದೃಷ್ಟ ಮತ್ತು ಸಂಭವನೀಯತೆ, ಚಾನ್ಸ್ ಅಥವಾ ಲಕ್ ಅಂಡ್ ಪ್ರೊಬ್ಯಾಬಿಲಿಟಿ ಅನ್ನುವ ಒಂದು ಟಾಪಿಕ್ ಅನ್ನ, ಸಬ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ. ಹಾಗಾದ್ರೆ ಟಾಪಿಕ್ ಯಾವ್ದು ಹೇಳ್ರಿ, ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ
ನಿರ್ವಹಣೆ. ಹೌದಾ? ಸೊ ಇದ್ರೊಳಗೆ ನಾನ್ ನಿಮಗ ಆಲ್ರೆಡಿ ಯಾವಾಗ ಹೇಳ್ರಿ ಕ್ಲಾಸ್ ಸ್ಟಾರ್ಟ್ ಆಗೋ ಮುಂದ ಏನೇನ್ ಕಲ್ತಿದ್ವಿ ಅನ್ನೋದನ್ನ ಹೇಳ್ದೆ ನಿಮ್ಗೆ. ಹೌದಾ? ಯಾವ ಅಂದ್ರ ಟೈಪ್ಸ್ ಆಫ್ ಗ್ರಾಫ್ಸ್ ಅಂದ್ರ ನಕ್ಷೆಗಳ ವಿಧಗಳನ್ನ ಕಲ್ತ್ರಿ. ಹೌದಾ? ಅದ್ರೊಳಗ ಚಿತ್ರ ನಕ್ಷೆ, ಸ್ತಂಭ ನಕ್ಷೆ, ಡಬಲ್ ಬಾರ್ ಗ್ರಾಫ್ ಅಂದ್ರ ಜೋಡಿ ಸ್ತಂಭ ನಕ್ಷೆ, ಅದ್ ನೆಕ್ಸ್ಟ್ ಪೈ ಚಾರ್ಟ್ ಆರ್ ಸರ್ಕಲ್ ಗ್ರಾಫ್ ಅನ್ನ ನೀವ್ ಆಲ್ರೆಡಿ ಕಲ್ತೀರಿ. ಹೌದಾ? ಇವತ್ತು ನಾವು ಕಲಿಯೋದು ಯಾವ್ದಂದ್ರ ದತ್ತಾಂಶಗಳ ನಿರ್ವಹಣೆ ಒಳಗ ಈ ಪಾಠದ ಲಾಸ್ಟ್ ಟಾಪಿಕ್ ಯಾವ್ದಂದ್ರ ಅದೃಷ್ಟ ಮತ್ತು ಸಂಭವನೀಯತೆ. ಹೌದಾ? ಅದೃಷ್ಟ, ಹೌದಾ? ನಾನ್ ನಿಮ್ಗ ಈ ಸ್ಟೋರಿಯನ್ನು ಹೇಳ್ತಾ ಇದ್ದೆ. ಹೌದಾ? ಅದೃಷ್ಟ ಮತ್ತು ಸಂಭವನೀಯತೆ, ಅದಕ್ಕ ನಾನು ಈ ಸ್ಟೋರಿಯನ್ನ ನಿಮ್ಗ ಹೇಳ್ತಾ ಇದ್ದೆ. ಕರೆಕ್ಟ್? ಸಂಭವನೀಯತೆ. ಇದಕ್ಕ ಚಾನ್ಸ್ ಅಥವಾ ಲಕ್ ಅಂಡ್ ಪ್ರೊಬಾಬಿಲಿಟಿ ಅಂತಾನು ಕರಿತೀವಿ, ಅಥವಾ ಇಲ್ಲಿ ಇದಕ್ಕೆ ಸಬ್ ಟೈಟಲ್ ಅಂದ್ರ ಚಾನ್ಸ್ ಅಂಡ್ ಪ್ರೊಬಾಬಿಲಿಟಿ ಅನ್ನೋ ಒಂದು ಟಾಪಿಕ್ ಅನ್ನ ಕಲಿತಾ ಇದೀವಿ. ಹೌದಾ? ಸೊ ಈಗ ಏನಾಗ್ತೈತಿ ನಿಮಗ, ನೀವು ಯಾವುದೇ ಟಾಪಿಕ್ ಅನ್ನ ತಗೊಂಡ್ರ ಸ್ವಲ್ಪ ಅದ್ರ ಬಗ್ಗೆ ನೀವ್ ಏನ್ ಮಾಡ್ಬಿಟ್ಟಿರ್ತೀರಿ, 6th ಸ್ವಲ್ಪ ಕಲ್ತಿರ್ತೀರಿ, 7th ಸ್ವಲ್ಪ ಕಲ್ತಿರ್ತೀರಿ. ಬಟ್ ಇದೇನಾಗಿರ್ತಿ, ಅದೃಷ್ಟ ಮತ್ತು ಸಂಭವನೀಯತೆ ಅನ್ನೋದನ್ನ ಸ್ವಲ್ಪ ಈಗ ರೀಸೆಂಟ್ ಆಗಿ ಆಡ್ ಮಾಡಿದಾರೆ. ಹೌದಾ? ಸ್ವಲ್ಪ ಈಗ ನಾವು ಕಲಿಯುವಾಗ ಇದು ಟಾಪಿಕ್ ಇದ್ದಿದ್ದಿಲ್ಲ. ಹೌದಾ? ಸೊ ಹಾಗಾಗಿ ಸ್ವಲ್ಪ ಇದನ್ನ ರೀಸೆಂಟ್ ಆಗಿ ಆಡ್ ಮಾಡಿದಾರು. ಆಮೇಲೆ ನೀವು ಆಲ್ರೆಡಿ ಅದನ್ನ ಎಲ್ಲಿ ಕಲ್ತಿರುದಿಲ್ಲ, ಈಗ ಹೊಸದಾಗಿ ಕಲಿತಿರ್ತೀರಿ. ಬಹಳ ಈಸಿ ಟಾಪಿಕ್, ಬಟ್ ಅದ ಜಸ್ಟ್ ನೀವು ಕ್ಲಾಸಿಗೆ ಅಟೆಂಡ್ ಆಗಿ ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಈಸಿಲಿ ಈ ಒಂದು ಕ್ವಶನ್ ಗೆ ಆನ್ಸರ್ ಅನ್ನ ಮಾಡ್ಬೋದು. ಹೌದಾ? ಸೊ ಹಾಗಾದ್ರೆ ಈ ಅದೃಷ್ಟ ಮತ್ತು ಸಂಭವನೀಯತೆ ಅನ್ನೋ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತೀನಿ ನೋಡಿ. ಈಗ ಒಂದೊಂದ್ಸಲ ನಿಮ್ಗ ಈಗ ಏನಿದೆ ರೀಸೆಂಟ್ ಆಗಿ ಯಾವ ಕಾಲ ಇದೆ, ಇದು ಮಳೆಗಾಲ ಇದೆ. ಹೌದಾ? ಸೊ ಈ ಮಳೆಗಾಲ ಇದ್ದಾಗ ನೀವ್ ಏನ್ ಮಾಡಿರ್ತೀರಿ ಹೇಳ್ರಿ, ಈಗ ದಿನ ಮಳಿ ಹತ್ತಾಕತ್ತೈತ್ ಅಂತ ಹೇಳಿ ನೀವು ಒಂದು ರೇನ್ ಕೋಟ್ ಇರ್ಬೋದು, ಛತ್ರಿ ಇರ್ಬೋದು, ಡೈಲಿ ತಗೊಂಡ್ ಬರ್ತಾ ಇರ್ತೀರಿ ಸ್ಕೂಲಿಗೆ. ಹೌದಾ? ಹಂಗೆ ಬರ್ತೀರಿ, ಮಳಿ ಇದೆ ಅಂತ ಹೇಳಿ 4 ದಿವಸ ಅಂತೂ ಮಳಿ ಇತ್ತು. ಅದಾದ್ಮೇಲೆ ನೀವ್ ಏನ್ ಮಾಡ್ಬಿಡ್ತೀರಿ, ಡೈಲಿ ಯಾವಾಗ್ ಬೇಕಾದ್ರೂ ಮಳಿ ಬರ್ಬೋದು ಅಂತ ಹೇಳಿ ಆ ಛತ್ರಿ ಅಥವಾ ರೇನ್ ಕೋಟ್ ಅನ್ನ ತಗೊಂಡ್ ಬರ್ತಿರ್ತೀರಿ. ಹೌದಾ? ಸೊ ಅದೇನಾಗ್ಬಿಡ್ತೈತಿ, ನೀವು ದಿನಾ ತರೋದು ಅವತ್ ಮಳಿನ ಆಗಂಗಿಲ್ಲ. 4 ದಿನ ಮಳಿ ಆಗಂಗಿಲ್ಲ, 8 ದಿನ ಮಳಿ ಆಗಂಗಿಲ್ಲ. ಅವಾಗ ನಿಮ್ಗ ಬ್ಯಾಸರ ಆಗ್ಬಿಡ್, ಸುಮ್ನೆ ಇದನ್ನ ಬ್ಯಾಗ್ ಒಳಗ್ ನಾನ ಭಾರ ಮಾಡ್ಕೊಂಡು ಸ್ಕೂಲಿಗೆ ಒಯ್ಬೇಕು, ಹಾಗಾಗಿ ಇದನ್ನ ಏನ್ ಮಾಡ್ಬಿಡ್ತೀನಿ, ಛತ್ರಿನೂ ಬೇಡ, ರೇನ್ ಕೋಟ್ ಬೇಡ ಅನ್ಕೊಂಡ್ ಅದನ್ನ ಮನ್ಯಾಗಿಟ್ಟು ಬರ್ತೀರಿ. ಹೌದಾ? ಆಮೇಲೆ ಅದ್ರ ಜೊತೆಗೆ ನಿಮ್ಮ ಫ್ರೆಂಡು ಡೈಲಿ ಛತ್ರಿ ತಂದಿರುದಿಲ್ಲ, ಅವ್ರು ಅವತ್ತ ತಗೊಂಡ್ ಬಂದಿರ್ತಾರ. ಹೌದಾ? ನೀವು ಬಿಟ್ಟು ಹೋಗಿರ್ತೀರಿ, ಅವರು ತಗೊಂಡ್ ಬಂದಿರ್ತಾರ. ಅದೇ ಟೈಮ್ ಏನಾಗ್ಬಿಡ್ತೈತಿ, ಅವತ್ತ ಸಿಕ್ಕಾಪಟ್ಟೆ ಮಳೆ ಆಗ್ಬಿಡ್ತೈತಿ. ಹೌದಾ? ಸಿಕ್ಕಾಪಟ್ಟೆ ಮಳೆ ಆಗ್ಬಿಡ್ತೈತಿ. ಅಂದ್ರೆ ನಿಮ್ಗೆ ಏನಾಗ್ಬಿಡ್ತೈತಿ, ಡೈಲಿ ತಂದಿರ್ತೀರಿ, ಅವತ್ತಾಗಿರುದಿಲ್ಲ. ಈ ರೀತಿ ಅನುಭವಗಳಾಗಿದ್ದಾವಲ್ಲ. ನೀವು ಅಲ್ಲಿ ಏನ್ ಅನ್ಕೊಂಡ್ ಬಂದಿರ್ತೀರಿ, ಇವತ್ತು ಮಳೆ ಬರುವುದಿಲ್ಲ ಅನಸ್ತೈತಿ. ಅಲ್ಲಿ ಏನಾದ್ರು ಎಕ್ಸಾಕ್ಟ್ ಹೇಳ್ತೀರಿ ನೀವು, ಮಳೆ ಬರುವ ಸಂಭವ ಇದೆ ಅಥವಾ ಸಂಭವ ಇಲ್ಲ ಅಂತ. ಇಲ್ಲ, ಇವತ್ ಮಳಿ ಬರುವುದೇ ಇಲ್ಲ ಅಂತ ಹೇಳ್ತೀರೇನು? ಇಲ್ಲ, ಬರ್ಬಹುದು ಅಥವಾ ಬರ್ಲಿಕ್ಕಿಲ್ಲ. ಮೇ ಆರ್ ಮೇ ನಾಟ್ ಬಿ ಅಂತ ಮೆನ್ಷನ್ ಮಾಡ್ತೀರಿ ನೀವು. ಹೌದಾ? ನೀವೇನ್ ಇವತ್ ಮಳೆ ಬರ್ತೈತ್ನಂದ್ರೆ ಯಾರಾದ್ರೂ ನಿಮಗೆ ಎಕ್ಸಾಕ್ಟ್ ಆಗಿ ಹೇಳ್ತಾರೇನು? ಇಲ್ಲ, ಬರ್ಬಹುದು, ಬರ್ಲಿಕ್ಕಿಲ್ಲ, ಏನಕ್ಕಿಂತ ಗೊತ್ತಿಲ್ಲ. ಹೌದಾ? ಈ ರೀತಿ ಅಂತಿರ್ತ. ಅವಾಗೀಗ ನೀವು ಛತ್ರಿ ಓದಿಲ್ಲ, ನಿಮ್ಮ ಫ್ರೆಂಡ್ ಛತ್ರಿ ತಗೊಂಡ್ ಬಂದಿದ್ದಾರೆ, ಅವಾಗ ಮಳಿ ಆಯ್ತು. ಹಾಗಾದ್ರೆ ಯಾವ್ದು ಅದೃಷ್ಟ ಆಯ್ತು ಅವತ್ತ? ನಿಮ್ಮ ಫ್ರೆಂಡ್ದು. ಡೈಲಿ ತರದೇ ಇರೋರು ಅವತ್ತು ತಗೊಂಡ್ ಬಂದ್ರು, ನೀವು ಡೈಲಿ ಒಯ್ದೇ ಇರೋರು ಅವತ್ತು. ಅದು ಸಮ್ ಟೈಮ್. ಹೌದಾ? ಈ ರೀತಿ ಸಿಚುವೇಶನ್ಗಳು ನಮ್ಮ ಡೇ ಟು ಡೇ ಲೈಫ್ ಒಳಗ ಇವನ್ನೆಲ್ಲ ನಾವ್ ಏನ್ ಮಾಡ್ಬೋದು, ಅನ್ಪ್ರಿಡಿಕ್ಟೇಬಲ್ ಅಂದ್ರ ಅಂದಾಜ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ರೀತಿ. ಹೌದಾ? ನಾವೀಗ ನಿಮ್ಗೆ ಅನಿಸ್ಬೋದು, ಈಗ ಇನ್ನೊಂದ್ ತಾಸು ಏನ್ ಆಗ್ತಿವೋ ಅಥವಾ ನಮ್ಗೆ ಏನ್ ಮಾಡ್ಲಿಕ್ಕೆ ಈ ಒಂದು ಲೈಫ್ನ ಅನ್ಪ್ರೆಡಿಕ್ಟೇಬಲ್ ಇದೆ. ಹೌದಾ? ಹಾಗಾಗಿ ನಾವು ಈ ರೀತಿ ಸಿಚುವೇಶನ್ ಒಳಗ್ ನಾವ್ ಏನಂತ ಮಾತಾಡ್ತೀವಿ, ಬರಬಹುದು ಅಥವಾ ಬರ್ಲಿಕ್ಕಿಲ್ಲ ಅಂದ್ರೆ ನಾವು ಎಕ್ಸಾಕ್ಟ್ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಮತ್ತ ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರ, ಈಗ ನೀವೇನ್ ಮಾಡಿರ್ತೀರಿ, ನಿಮ್ಮ ಟೀಚರ್ ಏನ್ ಮಾಡಿರ್ತಾರ,
ಇಲ್ಲ ಈ ಒಂದು 5 ಲೆಸನ್ ಅನ್ನ 5 ಪಾಠವನ್ನ ಓದ್ಕೊಂಡ್ ಬರ್ರಿ, ನಾ ಅದ್ರೊಳಗ ಏನ್ ಮಾಡ್ತೇನೆ ಎಲ್ಲಾ ಕ್ವಶನ್ಸ್ ಗಳನ್ನ ಒಂದು ಟೆಸ್ಟ್ ಗೆ ತೆಗಿತೀನಿ ಅಂತ ಹೇಳಿರ್ತಾರ. ಹೌದಾ, ನೀವೇನ್ ಮಾಡ್ಬಿಟ್ಟಿರ್ತೀರಿ, ಒಂದು 4 ಪಾಠವನ್ನ ಪರ್ಫೆಕ್ಟ್ ಮಾಡಿರ್ತೀರಿ. ಹೌದಾ, 4 ಪಾಠ, ಅವಾಗ ಇನ್ನೊಂದು ಪಾಠ ಉಳ್ದಿರ್ತೈತಿ, ನಿಮಗ್ ಓದಾಕ್ ಆಗಂಗಿಲ್ಲ ನೈಟ್. ಹೌದಾ, ಅವಾಗ ಏನ್ ಮಾಡ್ಬಿಡ್ತೀರಿ, ಇದೊಂದು ಪಾಠದೊಳಗೆ ಏನ್ ಬಾಳ್ ಕೇಳಿಕ್ಕಿಲ್ಲ, ಯಾಕಂದ್ರೆ ನಾನು 4 ಲೆಸನ್ ಅನ್ನ ಪರ್ಫೆಕ್ಟ್ ಮಾಡ್ಬಿಟ್ಟಿದ್ದೀನಿ, ಅದ್ರ ಬೇಕಾದ್ ಕೇಳಿ ಬರೀತೀನಿ ಅಂತ ಹೋಗಿರ್ತೀರಿ. ಹೌದಾ, ಬಟ್ ಅದ್ ಏನಾಗ್ಬಿಟ್ಟಿರ್ತೈತಿ, ನಿಮ್ಮ ದುರಾದೃಷ್ಟಕ್ಕ ಬಹಳ ಕ್ವಶನ್ ಅನ್ನ 5ನೇ ಪಾಠದ ಮೇಲೆನ ಕೇಳ್ಬಿಟ್ಟಿರ್ತಾರೆ. ಹೌದಾ, ಈ ರೀತಿ ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡಿರ್ಬೋದಲ್ಲ ನೀವು. ಹೌದಾ, ಅಥವಾ ಯಾರೋ ನಿಮ್ಮ ಫ್ರೆಂಡ್, ನೀವು 4 ಪಾಠವನ್ನ ಓದಿರ್ತೀರ, ಅವ್ರು ಬರೇ ಲಾಸ್ಟ್ನೇದ್ 5ನೇ ಪಾಠವನ್ನ ಅಷ್ಟೇ ಓದ್ಕೊಂಡ್ ಬಂದಿರ್ತಾರ. ಅವಾಗ ಅವ್ರಿಗೆ ಅದು ಲಕ್ ಆಗ್ಬಿಡ್ತೈತಿ ಅಥವಾ ಅದೃಷ್ಟ ಆಗ್ಬಿಡ್ತೈತಿ. ಹೌದಾ, ಈ ರೀತಿ ನೀವು ಸಿಚುವೇಶನ್ ಗಳನ್ನ ಎದುರಿಸಿರ್ಬಹುದಲ್ಲ. ಆಮೇಲೆ ಅದ್ರ ಜೊತೆಗೆ ಈಗ 10th ಅವ್ರದಂತ ತಗೋರಿ, ನಿಮ್ಗೊಂದು ಎಕ್ಸಾಂಪಲ್. ಆಲ್ಮೋಸ್ಟ್ 8th 9th ರಿಸಲ್ಟ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ, 10th ರಿಸಲ್ಟ್ ಗೆ ಎಲ್ಲರೂ ಬಹಳ ಸ್ವಲ್ಪ ಅದನ್ನ ಹೆಚ್ಚು ಒತ್ತು ಕೊಟ್ಟ ನೋಡ್ತಿರ್ತಾರೆ. ಹೌದಾ, ಅದ್ರೊಳಗ ಫಾರ್ ಎಕ್ಸಾಂಪಲ್ ಈಗ ಟೀಚರ್ಸ್ ಇರ್ಬೋದು, ಅಥವಾ ನೀವ ಅವ್ರು ಓದುವಂತ ಶೈಲಿ ನೋಡ್ಕೊಂಡು, ಇಲ್ಲ ಈ ಸ್ಟೂಡೆಂಟ್ 10th ಫಸ್ಟ್ ಬರ್ಬಹುದು, ಬರ್ತಾರಂತ ಹೇಳ್ತೀರೇನು, ಬರ್ಬಹುದು, ಇವರ ರ್ಯಾಂಕ್ ಬರ್ಬಹುದು, ಅಥವಾ ಈ ಹುಡುಗ ಬರಬಹುದು ಅಂತ ಹೇಳ್ತೇವೆ ನಾವು. ಬಟ್ ಅದು ಎಕ್ಸಾಕ್ಟ್ ನಮಗ್ ಗೊತ್ತಾಗೋದು ಯಾವಾಗ ಹೇಳ್ರಿ, ಫೈನಲ್ ಆಗಿ ರಿಸಲ್ಟ್ ಬಂದ್ಮೇಲೆ ಯಾರ್ ಬೇಕಾದ್ರೂ ಫಸ್ಟ್ ಬಂದಿರ್ಬೋದು. ಹೌದಾ, ಎಷ್ಟೋ ಸಲ ನಾವು ಈ ಸ್ಟೂಡೆಂಟ್ ಬರ್ಬೋದು ಅನ್ಕೊಂಡಿರ್ತೀವಿ, ಬಟ್ ಅವರು 2nd ಪ್ಲೇಸ್ ಅಥವಾ 3rd ಪ್ಲೇಸ್ ಒಳಗ್ ಬರ್ತಾರೋ, ನಾವ್ ಏನು ಅನ್ಕೊಳ್ಳೋದವ್ರು ಏನ್ ಮಾಡಿರ್ತಾರೋ ಫಸ್ಟ್ ಪ್ಲೇಸ್ ಒಳಗ್ ಬಂದಿರ್ತಾರ. ಹೌದಾ, ಅಲ್ಲಿ ಏನಾಗಿರ್ತೈತಂದ್ರ ಆ ಎಕ್ಸಾಮ್ ಹಾಲ್ ಒಳಗ ಅವ್ರು ಬರ್ದಿರುವಂತ ಸಿಚುವೇಶನ್, ಅಲ್ಲಿ ಅವ್ರಿಗೆ ಅಂದ್ರೆ ಸಮ್ ಟೈಮ್ ಎಷ್ಟೋ ಶಾನ್ಯರ್ ಇದಾರಂದ್ರು ಅಲ್ಲಿ ಏನಾಗಿರ್ತೈತಿ, ಅವ್ರೇನೋ ಕನ್ಫ್ಯೂಸ್ ಆಗಿ ಯಾವ ಆನ್ಸರ್ ಬರೆಯೋದು ಬಿಟ್ಟು ಬೇರೆ ಆನ್ಸರ್ ಅನ್ನ ಬರ್ದಿರ್ತಾರ. ಹೌದಾ, ಹಿಂಗೇನೋ ಒಂದ್ ಗಡ್ಬಡ್ ಆಗಿರ್ತೈತಿ. ಅವ್ರು ಫಸ್ಟ್ ಬರ್ದೇ ಇರೋರು 3rd ಪ್ಲೇಸಿಗೆ ಬರ್ಬೋದು, ಯಾರು ಊಹಿಸದೇ ಇರೋರು ಫಸ್ಟ್ ಸ್ಕೂಲಿಗೆ ರ್ಯಾಂಕ್ ಬಂದಿರುವಂತ ಉದಾಹರಣೆಗಳು ಸಾಕಷ್ಟು ಅದ. ಹೌದಾ, ಸೊ ಹಾಗಾಗಿ ನಾವು ಇವನ್ನೆಲ್ಲ ಅಂದ್ರ ಅನ್ಪ್ರೆಡಿಕ್ಟೇಬಲ್, ಇವನ್ನ ನಾವು ಈ ರೀತಿ ಸಿಚುವೇಶನ್ ಒಳಗ ನಮ್ಮ ಡೇ ಟು ಡೇ ಲೈಫ್ ಒಳಗ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಈ ಸಂಭವನೀಯತೆ, ಸಂಭವ ಹೌದಾ, ಬರುವ ಸಂಭವ, ಬರಬಹುದು. ನಾವ್ ಇನ್ ಜನರಲ್ ಆಗಿ ನಾವು ಬಳಸುವಂತ ವರ್ಡ್ ಏನಂದ್ರ ಇವತ್ ಬರ್ಬಹುದು, ಬರ್ಲಿಕ್ಕಿಲ್ಲ, ನಾವು ಬರುದಿಲ್ಲ ಅಂತ ಹೇಳುದಿಲ್ಲ. ಹೌದಾ, ಈ ರೀತಿ ಸಿಚುವೇಶನ್ಗಳು. ಆಮೇಲೆ ಅದ್ರ ಜೊತೆಗೆ ಈಗ ನೀವು ಅದ್ರೊಳಗ ಟ್ರೈನ್ ಕೊಟ್ಟಿದ್ದಾರೆ. ಹೌದಾ, ಅದ್ರ ಜೊತೆಗೆ ನಾವು ಬಸ್ ಅಂತ ಇದನ್ ಮಾಡೋಣ. ಈಗ ಸಮ್ ಟೈಮ್ ಇಲ್ಲ, ಇದು ಎಕ್ಸಾಕ್ಟ್ ನೀವು 10 ಗಂಟೆಗೆ ಸ್ಕೂಲ್ ಮುಟ್ಬೇಕಂದ್ರೆ ನಿಮ್ಗೆ 9:15 ಬಸ್ ಐತೆ ಅಂದ್ರೆ ನೀವು 9:25 ಬಂದ್ ನಿಂತಿರ್ತೀವಿ. ಅವತ್ ಮುದ್ದಾಮ್ ಒಂದೊಂದ್ಸಲ ಏನಾಗ್ಬಿಟ್ಟಿರ್ತೈತಿ, ಅದು 9:15 ಬರ್ಬೇಕಾಗಿರ್ತೈತಿ. ಸಮ್ ಟೈಮ್ 9:35 ಇರ್ಬೋದು, 9:40 ಇರ್ಬೋದು, ಒಮ್ಮೆ 10 ಗಂಟೆಕನ ಬರ್ತಿರ್ತೈತಿ ಬಸ್. ಹೌದಾ, ಇವೆಲ್ಲ ಯಾಕಂದ್ರೆ ನಮ್ ಕೈಯಾಗ ಯಾವೂ ಇರುದಿಲ್ಲ, ಅವು ಅಂದ್ರ ಅವು ಹೆಂಗ್ ಬರ್ತೈತಿ ಹಂಗ. ಹೌದಾ, ಆ ರೀತಿ ಇದ್ದಾಗ ಈ ರೀತಿ ಸಂಭವನೀಯತೆ ಅಂತ ಇದೆ. ಹೌದಾ, ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳ್ತೀವಿ. ನೀವು ಇದನ್ನ ಆಡ್ತಿರ್ಬೋದಲ್ಲ, ಟಾಸ್ ಹೆಡ್ ಟೇಲು ಅಂತ ಆಡ್ತಿರ್ತೀರಿ, ಗೊತ್ತಾ. ಹೌದಾ, ಇದನ್ ಜಸ್ಟ್ ಹಿಂಗ್ ಕಾಯಿನ್ ಅನ್ನ ತೂರಿ ನೀವ್ ಏನಂತ ಕೇಳ್ತೀರಿ, ಹೆಡ್ ಟೇಲ್ ಅಂತಾರ ಯೂಸ್ ಮಾಡ್ತೀರಿ, ಅಥವಾ ಹಳ್ಳಿ ಒಳಗೆ ಏನ ರಾಜಾನೋ ರಾಣಿನೋ ಅಂತ ಕೇಳ್ತಿರ್ತೀರಿ. ಹೌದಾ, ಅದೇನ್ ನಿಮಗ್ ಮೊದ್ಲ ಗೊತ್ತಾಗ್ತಿರ್ತೇನು, ಜಸ್ಟ್ ನೀವ್ ಹಿಂಗ್ ಮಾಡಿ ಹಾಕ್ಬಿಟ್ಟಿರ್ತೀರಿ. ಹೌದಾ, ಅಲ್ಲಿ ಅದ್ರ ಕೆಳಗೆ ಏನ್ ರಾಣಿ ಬಿದ್ದಿತ್ತು ಅಥವಾ ರಾಜ ಬಿದ್ದಿತ್ತು, ಅಥವಾ ನೀವ್ ಯೂಸ್ ಮಾಡೋದು ಹೆಡ್ ಬಿದ್ದಿತ್ತು ಅಥವಾ ಟೇಲ್ ಬಿದ್ದಿತ್ತು ಅಂತ ಯೂಸ್ ಮಾಡ್ತಿರ್ತೀರಿ. ಹೌದಾ, ಹಾಗಾಗಿ ಇವು ನಮ್ಗ ಗೊತ್ತಾಗುದಿಲ್ಲ. ಈ ರೀತಿ ನಮ್ಗ ಇವೆಲ್ಲ ನಮ್ಗೆ ಎಕ್ಸಾಂಪಲ್ ಎದಕ್ಕಂದ್ರ ಸಂಭವನೀಯತೆ. ಹೌದಾ, ಹಾಗಾದ್ರೆ ಟೀಚರ್ ಇವನ್ನೆಲ್ಲಾ ಹೇಳ್ತಾ ಇದ್ದೀರಿ, ನಮ್ಗೆ ಇದರಿಂದ ಏನ್ ಯೂಸ್ ಇದೆ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ನಮ್ಗ. ಹೌದಾ, ನಾವ್ ಏನೋ ಒಂದ್ ಕಲಿಯಾಕತ್ತೇವಿ, ಮ್ಯಾಥ್ಸ್ ಕಲಿಬಹುದು, ಸೈನ್ಸ್ ಕಲಿಬಹುದು, ಇಂಗ್ಲಿಷ್ ಕಲಿಬಹುದು. ಅದ್ರದ್ದು ಮೇನ್ ಉದ್ದೇಶ ಏನು, ನಮಗ್ ಅನುಕೂಲ ಆಗ್ಬೇಕದ. ಹೌದಾ, ನಮಗ್ ಅನುಕೂಲ ಮೀನ್ಸ್ ನಮಗ್ ಡೇ ಟು ಡೇ ಲೈಫ್ ಒಳಗ ಅದು ಎಷ್ಟ್ ಯೂಸ್ ಆಗ್ತೈತಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಹಂಗೆ ನಮ್ಗ್ ಸಿಲೆಬಸ್ಸಿಗೆ ಐತಿ, ಟೀಚರ್ ಬರೆಸ್ತಾರು, ನಾವು ಬರ್ಕೊಂಡ್ವಿ, ಬೈಪಟ್ ಹಾಕಿದ್ವಿ, ಎಕ್ಸಾಮ್ ಬರ್ದಿವಿ, ದಟ್ ಈಸ್ ನಾಟ್ ದ ವೇ. ಹೌದಾ, ನಾವ್ ಏನ ಕಲ್ತೀವಿ ಅಂದ್ರ ಇದರಿಂದ ನಮ್ಗೆ ಎಷ್ಟು ಯೂಸ್ ಇದೆ, ಅದನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೀವು ತಿಳ್ಕೊಬೇಕು. ಹೌದಾ, ಇದಕ್ಕಿಂತ ನೀವು ಸೈನ್ಸ್ ಕ್ಲಾಸ್ ಒಳಗೆ ನಿಮಗೆ ಬಹಳ ಅವಕಾಶ ಇದಾವ. ಹೌದಾ, ಅಲ್ಲಿ ಟೀಚರ್ ಏನೋ ಹೇಳಿದ್ರು ನೀವು ಅದನ್ನ ಥಿಂಕ್ ಮಾಡ್ಬೇಕು, ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹೌದಾ, ಏನೋ ಒಂದ್ ಹೇಳಿದ್ರ ಮಿಸ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ನಾವು ಯಾವ್ದಕ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನೀವು
ಕೇಳಿ ತಿಳ್ಕೊಬೇಕು, ಅಂದ್ರೆ ನಿಮ್ಗ ಇನ್ನೂ ನಾಲೆಜ್ ಹೆಚ್ಚಾಗ್ತದೆ. ಹಾಗಾಗಿ ಈಗ ಅರ್ಥ ಆಯ್ತು. ಇದು ಸಂಭವನೀಯತೆಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರ ಹುಡುಗರಿಗೆ ಬಹಳ ಇಂಟ್ರೆಸ್ಟ್ ಕ್ರಿಕೆಟ್. ಹೌದಾ? ಈಗ ರೀಸೆಂಟ್ ಆಗಿ ಯಾವ್ದು ಮುಗೀತು, ರೀಸೆಂಟ್ ಆಗಿ ಅಂದ್ರು ಆಲ್ಮೋಸ್ಟ್ ಮತ್ತೊಂದು ತಿಂಗಳ 2 ತಿಂಗಳ ಆಗ್ಲಿಕ್ಕೆ ಬಂತು, RCB. ಹೌದಾ? ಕ್ರಿಕೆಟ್ RCB ವಿನ್ ಆಯ್ತು. ಹಂಗಾಗಿ ಹುಡುಗರಿಗೆ ಸ್ವಲ್ಪ ಕ್ರಿಕೆಟ್ ಇಂದ ಕ್ರೇಜ್. ಹೌದಾ? ಅದ್ರೊಳಗ ಸ್ಟಾರ್ಟಿಂಗ್ ಕ್ರಿಕೆಟ್ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳ್ರಿ, ಅವರು ಎರಡೂ ತಂಡಗಳ ಕ್ಯಾಪ್ಟನ್ಸ್ ಗಳನ್ನ ಕರೆಸಿ ಅವ್ರ ಏನ್ ಮಾಡ್ತಾರ, ಟಾಸ್ ಹೊಡ್ತಾರ. ಅಂದ್ರ ಯಾರ್ ಹೆಡ್ ಬಿದ್ದವ್ರು ಟೇಲ್ ಬಿದ್ದವ್ರು ಯಾರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರ, ಆಮೇಲೆ ಯಾರು ಬೌಲಿಂಗ್ ಆಯ್ಕೆ ಮಾಡ್ಕೋತ. ಇದನ್ನ ನೋಡಿರ್ಬಹುದಲ್ಲ ನೀವು. ಆಲ್ಮೋಸ್ಟ್ ಹುಡುಗರಿಗೆ, ಸ್ವಲ್ಪ ಹುಡುಗ್ಯಾರಕ್ಕಿಂತ ಹುಡುಗರಿಗೆ ಇಂಟ್ರೆಸ್ಟ್. ಹುಡುಗ್ಯಾರೆಲ್ಲ ಆಲ್ಮೋಸ್ಟ್ ಎಲ್ಲೇ ಸೀರಿಯಲ್ ಒಳಗ್ ಬ್ಯುಸಿ ಆಗ್ಬಿಟ್ಟಿರ್ತಾರ. ಹೌದಾ? ಹುಡುಗರು ಆಲ್ಮೋಸ್ಟ್ ಕ್ರಿಕೆಟಿಗೆ ಒತ್ತು ಕೊಡೋದ್ರಿಂದ, ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ನೋಡಿರ್ಬೋದು ಈ ಸಿಚುವೇಶನ್ ಅನ್ನು. ಓಕೆ, ಸೊ ಇವೆಲ್ಲ ನಮಗ ಒಂದು ಸಂಭವನೀಯತೆಗೆ ಎಕ್ಸಾಂಪಲ್. ಅದೇ ರೀತಿ ನಾನ್ ನಿಮ್ಗ ನಮ್ಮ ಡೇ ಟು ಡೇ ಲೈಫ್ ಒಳಗ ಯಾವ ರೀತಿ ನಾವು ಬಳಸಿದ್ವಿ ಅಂದ್ರ, ಈಗ ನಿಮಗ ಈಗ ಒಂದು ಇಲೆಕ್ಷನ್ ನಡೀತಾ ಇದೆ ಅಂತ ತಿಳ್ಕೊರಿ. ಹೌದಾ? ನಮ್ಮ ಡೇ ಟು ಡೇ ಲೈಫ್ ಒಳಗೆ ಇದನ್ನ ಹೆಂಗ್ ಬಳಸಬಹುದು ಅಂತ ಹೇಳಿ. ಅಲ್ಲಿ ಏನಾಗ್ಬಿಡ್ತೈತಿ, ಬಹಳಷ್ಟು ಜನ ಅಭ್ಯರ್ಥಿಗಳು ಕೊಟ್ಟಿರ್ತಾರ. ಹೌದಾ? ಅಲ್ಲಿ ನಮಗ್ ಯಾರ್ ಗೆಲ್ತಾರ ಅನ್ನುವಂತ ಅಂದಾಜಂತೂ ನಮಗ್ ಗೊತ್ತಿರುದಿಲ್ಲ. ಬಟ್ ನೀವು ನ್ಯೂಸ್ ಚಾನೆಲ್ ಒಳಗೆಲ್ಲ ನೋಡ್ತಿರ್ಬೋದು, ಸಮೀಕ್ಷೆ ಮಾಡಿರ್ತಾರೋ, ಸಮೀಕ್ಷೆ ಅಂತ ಹೇಳಿ. ಅವ್ರಿಗೇನ್ ಎಕ್ಸಾಕ್ಟ್ ಗೊತ್ತಿರುದಿಲ್ಲ. ಅವ್ರ ಏನ್ ಮಾಡ್ತಿರ್ತಾರ, ಹಳ್ಳಿಗೆ ಅಥವಾ ಜನ ಎಲ್ಲಿ ಬಹಳ ಜನ ಇರ್ತಾರ ಅಲ್ಲೆಲ್ಲ ಹೋಗಿ ಏನ್ ಮಾಡ್ತಿರ್ತಾರ, ಯಾವ ಪಕ್ಷ ವಿನ್ ಆಗ್ಬೋದ್ರಿ, ಯಾವ ಪಕ್ಷ ವಿನ್ ಆಗ್ಬೋದು, ಅಥವಾ ಯಾವ ಕ್ಯಾಂಡಿಡೇಟ್ ವಿನ್ ಆಗ್ಬೋದು ಅಂತ ಹೇಳಿ ಬಹಳ ಜನ ಯಾವ ವ್ಯಕ್ತಿ ಹೆಸರು ಹೇಳಿರ್ತಾರಲ್ಲ ಅವ್ರು ವಿನ್ ಆಗ್ಬಹುದು ಅಂತ ಹೇಳ್ತಾರ. ಅವ್ರ ವಿನ್ ಆಗ್ತಾರ ಅಂತ ಹೇಳ್ತಾರೇನು, ಅದು ನಮಗ ಫೈನಲ್ ರಿಸಲ್ಟ್ ಯಾವಾಗ ಗೊತ್ತಾಗ್ತೈತಿ, ಎಲೆಕ್ಷನ್ ಅದರದ್ದು ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಇದ ಕ್ಯಾಂಡಿಡೇಟ್ ವಿನ್ ಆಗ್ತಾರ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಯಾವ್ದಕ್ಕೆ ನಮ್ಮ ಡೇ ಟು ಡೇ ಲೈಫ್ ಒಳಗಂದ್ರೆ ಇದು ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿಗೆ ನಮ್ಮ ಒಂದು ಎಕ್ಸಾಂಪಲ್ ಇದು. ರೈಟ್? ಅದ್ರ ಜೊತೆಗೆ ಇನ್ನೊಂದಂದ್ರ, ನಿಮಗ ಬಹಳ ನೀವು ಮೊಬೈಲ್ ಒಳಗ್ ನೋಡ್ತಿರ್ಬೋದು, ಹವಾಮಾನ ಮುನ್ಸೂಚನೆ, ವೆದರ್ ರಿಪೋರ್ಟ್ ಅನ್ನ ನೋಡ್ತಿರ್ತೀರಿ. ಈಗಂತೂ ಮಳಿ ಬರುದಕ್ಕಂತೂ ಆಲ್ಮೋಸ್ಟ್ ಎಲ್ಲಾರು ಚೆಕ್ ಮಾಡ್ತಿರ್ತಾರ, ಇವತ್ ಎಷ್ಟೊತ್ತಿಗೆ ಮಳಿ ಬರ್ತತಿ. ಹೌದಾ? ಬರ್ತದ. ಬಟ್ ಅವ್ರು ಹೇಳಿದ ಹಾಗೆ ಎಲ್ಲಾ ನಡೀತಿರ್ತೇನು? ಸಮ್ ಟೈಮ್ ಅವ್ರು ಇವತ್ ಬಹಳ ಮಳಿ ಆಗ್ತೈತಿ ಅಂತ ಕೊಟ್ಟಿರ್ತಾರ, 70% 90%, ಅವತ್ ಮಳಿನ ಆಗೋದಿಲ್ಲ. ಹೌದಾ? ಇವತ್ತು ಮಳಿ ಇಲ್ಲ, ಒಂದು 10% 20% ಅಂತ ಕೊಟ್ಟಿರ್ತಾರ, ಸಿಕ್ಕಾಪಟ್ಟೆ ಮಳೆ ಆಗ್ತೈತಿ. ಈ ರೀತಿ ಸಂಭವಗಳನ್ನ ನೀವು ಫೇಸ್ ಮಾಡಿರ್ಬೋದಲ್ಲ. ಇವೆಲ್ಲ ನಾವು ಡೇ ಟು ಡೇ ಲೈಫ್ ಒಳಗೆ ನಾವು ಇವನ್ನ ಯೂಸ್ ಮಾಡ್ತೀವಿ. ಇದು ಅದೃಷ್ಟ ಮತ್ತು ಸಂಭವನೀಯತೆ ಅಂತ. ಹೌದಾ? ಸೊ ಅದ್ರೊಳಗ ನಾನ್ ಇವಾಗ ಹೇಳ್ತಾ ಇರೋದು ಏನಂದ್ರ, ಈಗ ಒಂದು ಕಾಯಿನ್ ಅನ್ನ ನೀವ್ ಏನ್ ಮಾಡಿದ್ರಿ, ಟಾಸ್ ಹೊಡೆದ್ರಿ. ಹೌದಾ? ಅದ್ರದ್ದು ಎಷ್ಟು ಸಂಭವಗಳು ಬರ್ತಾವ್ ಹೇಳ್ರಿ. ಒಂದು ಕಾಯಿನ್ ಅನ್ನ ಹೊಡೆದ್ರಿ, ಅದ್ ಏನ್ ಬೀಳ್ಬಹುದು ನಮಗ, ಹೆಡ್ ಬೀಳ್ಬಹುದು ಅಥವಾ ಟೇಲ್ ಬೀಳ್ಬಹುದು. ಇದನ್ನ ಬಿಟ್ಟು ಏನಾದ್ರೂ ಚಾನ್ಸ್ ಇದೆ ಏನು? ಇಲ್ಲ. ಯಾಕಂದ್ರೆ ಹೆಡ್ ಬೀಳ್ಬಹುದು ಅಥವಾ ಟೇಲ್ ಬೀಳ್ಬಹುದು. ಹೌದಾ? ಈಗ ನಿಮಗ್ ತಿಳಿಯೋ ಹಾಗೆ ಅಂದ್ರ, ಈಗ 10th ಒಳಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್. ಹೌದಾ? ಆ ಸ್ಟೂಡೆಂಟ್ ಪಾಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು. ಅದನ್ನ ಬಿಟ್ಟು ಮತ್ತೆ ಏನಾದ್ರೂ ಚಾನ್ಸ್ ಇದೆ ಏನು? ಹೌದಾ? ಅಂದ್ರೆ ಅಲ್ಲಿ ಅಷ್ಟೇ ನಮಗದ ಫಲಿತಾಂಶಗಳನ್ನ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಬಿಟ್ಟು ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಆಮೇಲೆ ಈಗ ನಿಮ್ಗೆ ಎಕ್ಸಾಂಪಲ್, ಏನೋ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತ ನೀವ್ ಏನ್ ಅಂತೀರ ಹೇಳ್ರಿ, ಬಾಳ ಅಂದ್ರ ಟೀಚರ್ ಹೊಡಿಬಹುದು ಅಷ್ಟ, ಅದನ್ನ ಬಿಟ್ಟು ಏನ್ ಮಾಡ್ತಾರ ಅಂತಿರ್ತಿರೋದಿಲ್ಲ. ಅಷ್ಟ ರಿಸಲ್ಟ್ ನಿಮ್ಗೆ ಗೊತ್ತಿರ್ತೈತಿ. ಹೌದಾ? ಬಾಳ ಅಂದ್ರ ಹೊಡಿಬಹುದು ಅಥವಾ ಹೊರಗ್ ಹಾಕ್ಬೋದು ನಮ್ನ ಅಂತಿರ್ತಿರಲ್ಲ. ಹಂಗೆ ಈಗ ಒಂದು ಕಾಯಿನ್ ಅಥವಾ ನಾಣ್ಯವನ್ನ ನಾನು ಚಿಮ್ಮಿದಾಗ ಅದ್ ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಇಷ್ಟೇ, ಎರಡೇ ಫಲಿತಾಂಶಗಳು ಬರ್ತಾ ಹೋದಿಲ್ಲ. ಇದಕ್ಕ ಎರಡೇ ಫಲಿತಾಂಶಗಳು ಒಂದ್ ಕಾಯಿನಿಗೆ. ಹೌದಾ? ಅಕಸ್ಮಾತ್ 2 ಕಾಯಿನ್ ಅನ್ನ ಚಿಮ್ಮಿದೆ ಅಂದ್ರೆ ಎಷ್ಟ್ ಬರ್ತಾವ್ ಹೇಳ್ರಿ? 2 ಕಾಯಿನು ಈ ಕಡೆ ಕೈಯಾಗೊಂದು, ಈ ಕಡೆ ಕೈಯಾಗೊಂದು, ಅಂದ್ರೆ ಇದ್ರು 2 ಪ್ಲಸ್ ಎಷ್ಟಾದ್ರು ನನಗಿಲ್ಲಿ 4 ಫಲಿತಾಂಶಗಳು ಬಂದು. ಹೌದಾ? ಅಂದ್ರ ಅದು ಹೆಡ್ಡಾರ ಬೀಳ್ಬೋದು, ಟೇಲರ ಬೀಳ್ಬೋದು. ಹೌದಾ? ನಿಮ್ಮ ತಲೆ ಒಳಗ್ ಕ್ವಶನ್ ಓಡ್ಬೋದು, ಅಕಸ್ಮಾತ್ ಅದು ಸ್ಟ್ರೇಟ್ ಬಿತ್ರಿ ಮೇಡಮ್ ಅಂತಂದ್ರ ಸ್ಟ್ರೇಟ್ ಬೀಳ್ಬಹುದು. ಸಮ್ ಟೈಮ್ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಓಕೆ? ಸಮ್ ಟೈಮ್ ಅದೇನಾದ್ರೂ
ನೆಲದ ಮೇಲೆ ಏನಾದ್ರು ಸಡನ್ ಆಗಿ ಹಿಂಗ್ ಬೀಳ್ಬೇಕಾದ್ರೆ ನಿಂದ್ರಬಹುದು. ಯಾಕಂದ್ರೆ ನಿಮ್ ಕ್ವಶನ್ ತಲೆಯೊಳಗ್ ಬಂದಿರ್ತೈತಿ. ಈ ರೀತಿ ಕ್ವಶನ್ಸ್ ಗಳು ಆಲ್ರೆಡಿ ನಿಮ್ಗ ಬಂದ್ಬಿಟ್ಟಿರ್ತಾವ. ಹೌದಾ? ಬಿದ್ರು ಬೀಳ್ಬೋದು, ಅದನ್ನೇ ನಾವು ಕನ್ಸಿಡರ್ ಮಾಡತ್ತಿಲ್ಲ. ಮೇನ್ ನಮಗ್ ಬೇಕಾಗಿರೋದು ಇಲ್ಲಿ ಎರಡೇ ರಿಸಲ್ಟ್ ಗಳು ಬರ್ತಾವ. ಇದನ್ನ ಬಿಟ್ಟು ಬೇರೆಯನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ 2 ಕಾಯಿನ್ ಅನ್ನ ಇದನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಏನಾಗತ್ತ, 4 ಬರ್ತಾವ. ಹೌದಾ? ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅಂದ್ರ ಇದು ಗೊತ್ತಾ ನಿಮ್ಗ, ಹಾವು ಏನಿ ಆಟ ಆಡ್ತಿರ್ತೀರಿ ಗೊತ್ತಾ? ಅದಕ್ಕೆ ಡೈಸ್ ಅನ್ನ ಹಿಂಗ ಇದನ್ ಮಾಡ್ತಿರ್ತೀರಿ ನೋಡ್ರಿ. ಹೌದಾ? ಆ ಡೈಸ್ ಅಂದ್ರ ಅದನ್ನ ಈ ರೀತಿ ಇರ್ತೈತಿ ನೋಡ್ರಿ. ಹೌದಾ? ಗೊತ್ತಿರ್ತೈತಿ, ಬಟ್ ಅದ ಇಲ್ಲಿ ನಿಮ್ಗೆ ಹಿಂಗ ಆಮೇಲೆ ತೋರಿಸ್ತೇನೆ. ಈ ರೀತಿ ಇರ್ತೈತಿ ಗೊತ್ತಾ ಡೈಸ್. ಇಲ್ಲೇ ಒಂದೇ ಡಾಟ್ ಇರ್ತೈತಿ. ಆಮೇಲೆ ಈ ಕಡೆ ಅದ್ರದ್ದು ಎಷ್ಟಿರ್ತಾವ, ಅದಕ್ಕೆ 6 ಭಾಗಗಳಿರ್ತಾವು. ಅದನ್ನ 1 2 3 4 5 6 ವರೆಗೂ ಅಲ್ಲಿ ನಂಬರ್ಸ್ ಗಳಿರ್ತಾವ. ಇಲ್ಲಿ 1 ಇತ್ತಂದ್ರ ಇದ್ರ ಬಾಜು 2 ಡಾಟ್ಸ್ ಗಳಿರ್ತಾವ. ಹೌದಾ? ಮತ್ತೆ 3 ಡಾಟ್ಸ್ ಗಳಿರ್ತಾವ. ನೆಕ್ಸ್ಟ್ 4 ಇರ್ತಾವ. ಹೌದಾ? ಈ ಡೈಸ್ ಗಳು ಬರುವಂತ ಸಂಭಾವನೆ ಅಂದ್ರ ಅದ್ರದ್ದು ಫಲಿತಾಂಶಗಳು ಎಷ್ಟು ಬರ್ತಾವ? 6 ಬರ್ಲಿಕ್ಕೆ ಸಾಧ್ಯ ಐತಿ. ಇರುವ 6 ನಂಬರ್ಸ್ ಗಳು, ಆ 6 ನಂಬರ್ಸ್ ಬಿಟ್ಟು ನಮಗ ಅದ್ರೊಳಗ್ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, ಅಥವಾ 5 ಬರ್ಬೋದು, ಅಥವಾ 6 ಬರ್ಬೋದು. ಇಷ್ಟು ಬಿಟ್ಟು ಯಾವಾಗಾದ್ರೂ 7 ಬರ್ತೈತೇನು? ಮತ್ತೆ ಇಲ್ಲ. ಯಾಕಂದ್ರೆ ಅಲ್ಲಿ ಇರುದ ಅಷ್ಟೇ ಐತಿ. 6 ನಂಬರ್ಸ್ ಬಿಟ್ಟು ಬೇರೆ ನಂಬರ್ಸ್ನೇ ಇಲ್ಲ. ಹೌದಾ? ಹಾಗಾಗಿ ಅಷ್ಟೇ ನಮಗದ್ರದ್ದು ಸಂಭವನೀಯತೆ ಬರುವಂತ ಚಾನ್ಸ್ ಇದೆ. ಇವೆಲ್ಲ ನಮ್ಗೆ ಏನಾಗ್ತಾವ ಅಂದ್ರ ಅದೃಷ್ಟ ಮತ್ತು ಸಂಭವನೀಯತೆ. ಬಹಳ ಈಸಿ ಟಾಪಿಕ್ ಇದೆ. ಆಮೇಲೆ ಈ ಸಂಭವನೀಯತೆಯ ರಿಸಲ್ಟ್ ನಮಗ್ ಏನಂದ್ರ 0ದಿಂದ 1 ಅಷ್ಟೇ ಇರ್ತೈತಿ. ಅದರದ್ದು ರಿಸಲ್ಟ್ ಅಂದ್ರ, ಹೌದಾ? ಅಂದ್ರ ಅದನ್ನ ನಾನ್ ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಅದನ್ನ ಸಿಂಪ್ಲಿಫೈ ಮಾಡಿ ನೋಡಿದಾಗ ನಮ್ಗ 0ದಿಂದ ಜಾಸ್ತಿ ಬರ್ತೈತಿ, 1 ಒಳಗ್ ಅಷ್ಟೇ ಇರ್ತೈತಿ. 1ಕ್ಕಿಂತ ಜಾಸ್ತಿ ಬರುದಿಲ್ಲ. 0ಕ್ಕಿಂತ ಕಡಿಮೆ ಅಂದ್ರ ಇದು ಮೈನಸ್ನ್ಯಾಗ ವ್ಯಾಲ್ಯೂ ಬರುವುದೇ ಇಲ್ಲ. ಇನ್ ಕೇಸ್ ಮೈನಸ್ ಒಳಗ್ ಬಂದಿತ್ತು ಅಂದ್ರ ಅದು ದಟ್ ಈಸ್ ನಾಟ್ ದ ಪ್ರೊಬ್ಯಾಬಿಲಿಟಿ ಅಂತ ನೀವು ಐಡೆಂಟಿಫೈ ಮಾಡ್ಬೇಕು. ಅಥವಾ 1ಕ್ಕಿಂತ ಜಾಸ್ತಿ ಬಂದಿತ್ತು ಅಂದ್ರ ಅದು ಸಂಭವನೀಯತೆ ಅಲ್ಲ ಅಂತ ಬರಿಬೇಕು. ಹೌದಾ? ಸೊ ಹಾಗಾಗಿ ಈ ಸಂಭವನೀಯತೆಯನ್ನ ಬರೆಯುವಂತ ಮೆಥಡ್ ಏನಂದ್ರ, ಈಗ ನಿಮ್ಗೆ ಇದೇ ರೀತಿ ಹೇಳುವ ಹಾಗೆ ಒಂದು ಕಾಯಿನ್ ಅನ್ನ ನೀವು ಚಿಮ್ಮಿದ್ರಿ. ಹೌದಾ? ನಾ ಟೋಟಲ್ ಎಷ್ಟು ಫಲಿತಾಂಶಗಳು ಬರ್ತಾವಂತ ಹೇಳಿದ್ದೆ? 2. ಹೌದಾ? ಹೆಡ್ ಆದ್ರೂ ಬೀಳ್ಬಹುದು, ಟೇಲ್ ಆದ್ರೂ ಬೀಳ್ಬಹುದು. ರೈಟ್? ಅದ್ರೊಳಗ ಹೆಡ್ ಬೀಳುವಂತ ಚಾನ್ಸ್ ಎಷ್ಟಿದೆ? ಹೆಡ್ ಎಷ್ಟ್ ಸಲ ಬೀಳ್ತೈತಿ? ಎಷ್ಟ್ ಸಲ ಬೀಳ್ತೈತಿ? ಒಂದೇ ಸಲ ಬೀಳ್ತೈತಲ್ಲ. ಹಿಂಗ್ ಚಿಮ್ಮಿದ್ವಿ ಅಂದ್ರೆ ಅದು ಹೆಡ್ ಒಂದ್ಸಲ ಬೀಳ್ತೈತದ ಅಷ್ಟೇ. ಹೌದಾ? ಪದೇ ಪದೇ ಅದೇ ಬೀಳ್ತೈತೇನು? ಇನ್ ಕೇಸ್ ನಮಗ್ ಮತ್ ಬೀಳ್ಬಹುದು, ಬಟ್ ಅದು ಅಲ್ಲಿರುವಂತ ಚಾನ್ಸ್ ಏನಾಗಿದೆ? ಒಂದ ಹೆಡ್ ಇದೆ, ಅಲ್ಲಿ 2 ಹೆಡ್ ಒಂದೇ ಇದೆ. ಹೌದಾ? ಹಾಗಾಗಿ ಇದು ಒಂದಿರ್ತೈತಿ. ಅಕಸ್ಮಾತ್ ಟೋಟಲ್ 2 ಫಲಿತಾಂಶಗಳದ, ಅದ್ರೊಳಗೆ ಟೇಲ್ ಬೀಳುವಂತ ಪ್ರೊಬ್ಯಾಬಿಲಿಟಿ ಎಷ್ಟಿದೆ ಅಥವಾ ಸಂಭವನೀಯತೆ ಎಷ್ಟಿದೆ? ನಮಗ ಒಂದೇ ಇದೆ. ಹಾಗಾಗಿ ಇವು ಈ ರೀತಿ ಇರ್ತಾವ. ಕರೆಕ್ಟಾ? ಹೌದಾ? ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನಂದ್ರ, ಈಗ 2 ಕಾಯಿನ್ ಅನ್ನ ನಾನು ಚಿಮ್ಮಿದೆ. ಹೌದಾ? 2 ಕಾಯಿನ್ ಅನ್ನ ಚಿಮ್ಮಿದಾಗ, ಹೌದಾ, 2 ಇಲ್ಲಿ ಹೆಡ್ ಬಿದ್ದಿತ್ತಂದ್ರೆ ಎಷ್ಟು ಚಾನ್ಸ್ ಇತ್ತಿದು? ಹೆಡ್ ಬಿತ್ತು. ಹೌದಾ? 2 ಕಾಯಿನ್ ಒಳಗ ಇದ್ರದೊಂದು ಹೆಡ್, ಆಮೇಲೆ ಮತ್ತೊಂದ್ಸಲ ಚಿಮ್ಮಿದೇನಾ? ಹೌದಾ? ಮತ್ತೊಂದ್ಸಲ ಚಿಮ್ಮಿದಾಗ ಮತ್ತೊಂದ್ಸಲ ಒಂದ್ರದ್ದು ಹೆಡ್ ಬಿತ್ತು, ಇನ್ನೊಂದು ಟೇಲ್ ಬಿತ್ತು. ಅರ್ಥ ಆಗ್ತಾ ಇದೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ನಿಮ್ಮ ಕೈಯಲ್ಲಿ 2 ಕಾಯಿನ್ ಗಳದಾವಂತ ತಿಳ್ಕೊರಿ. ಹೌದಾ? ಆ 2 ಕಾಯಿನ್ ಗಳನ್ನ ಟಾಸ್ ಮಾಡ್ರಿ. ಹೌದಾ? ಬೇಕಾದ್ರೆ ಇಬ್ರು ಮಾಡ್ರಿ. ಈಗ ನಿಮ್ಮ ಕೈಯಾಗಿದ್ದು ಹೆಡ್ ಬಿತ್ತು, ಆ ಇನ್ನೊಬ್ರು ಕೈಯಾಗಿದ್ದು ಹೆಡ್ ಬಿತ್ತು ಒಂದ್ಸಲ. ಮತ್ತೊಂದ್ಸಲ ಮಾಡ್ರಿ. ನಿಮ್ ಕೈಯಿಂದ ಅಗೇನ್ ಮತ್ತೇನಾಯ್ತು? ಹೆಡ್ ಬಿತ್ತು. ನಿಮ್ಮ ಫ್ರೆಂಡ್ ಕೈಯಿಂದ ಟಾಸ್ ಹೊಡೆದಿದ್ದು ಟೇಲ್ ಬಿತ್ತು. ಕರೆಕ್ಟ್? ನೆಕ್ಸ್ಟ್ ಈಗ ನಿಮ್ಮ ಕೈಯಾಗಿ ಮತ್ತೊಂದ್ಸಲ ಟಾಸ್ ಮಾಡ್ರಿ. ಅವಾಗ ಏನಾಯ್ತು? ನಿಮ್ಮ ಕೈಯೊಳಗಿದ್ದು ಟೇಲ್ ಬಿತ್ತು, ನಿಮ್ಮ ಫ್ರೆಂಡ್ ಕೈಯೊಳಗಿದ್ದು ಏನಾಯ್ತು? ಹೆಡ್ ಬಿತ್ತು. ರೈಟ್? ಅದಾದ್ಮೇಲೆ ಮತ್ತೊಮ್ಮೆ ಇನ್ನೊಂದ್ಸಲ ಟಾಸ್ ಮಾಡ್ರಿ. ಅವಾಗ ಏನಾಯ್ತು? ಇಬ್ರು ಕೈಯಾಗಿಂದು ಸಡನ್ ಆಗಿ ಟೇಲ್ ಬಿತ್ತು. ಹೌದಾ? ಇಷ್ಟು ಚಾನ್ಸ್ ಇದೆ ನಮ್ಗೆ. ಅಂದ್ರೆ 2 ಕಾಯಿನ್ ಅನ್ನ ನಾವು ಚಿಮ್ಮಿದ್ವಿ ಅಂದ್ರ ಇಷ್ಟು ಚಾನ್ಸ್ ಅನ್ನ ನಾವು 4 ಚಾನ್ಸ್ಗಳು ಬರಾಕಷ್ಟ ಸಾಧ್ಯ ಅದಾವು. ಅದರ ಬಿಟ್ಟು ನಮಗ್ ನೆಕ್ಸ್ಟ್ ಚಾನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಇದು ನಮಗೊಂದು ಇಂಪಾರ್ಟೆಂಟ್ ಇದೆ. ಈ ರೀತಿ ಕ್ವಶನ್ಸ್ ಗಳು ಬಂದೇ ಬರ್ತಿರ್ತಾವ. ಹೌದಾ? ಹಾಗಾದ್ರೆ
ಈಗ ನಿಮ್ಗೆ ಇವೆಲ್ಲ ಮೇನ್ ಕಾನ್ಸೆಪ್ಟ್ಗಳ ಅರ್ಥ ಅದು ಅಂತ ಅನ್ಕೋತೀನಿ ನಾನು, ಹೌದಾ? ಹಾಗಾಗಿ ನೀವು ಏನ್ ಕೇಳಿರ್ತಾರಲ್ಲ ಟೋಟಲ್ ರಿಸಲ್ಟ್ ಅನ್ನ ಕೆಳಗ್ ಬರಿಬೇಕು, ಅದ್ರೊಳಗೆ ಸ್ಪೆಸಿಫಿಕ್ ಆಗಿ ಏನ್ ಕೇಳಿರ್ತಾರಲ್ಲ ಅದನ್ನ ಇಲ್ಲಿ ಬರಿಬೇಕು. ಅಲ್ಲೇ ನಿಮ್ಗೊಂದಿಷ್ಟ ಸಿಮ್ಯುಲೇಷನ್ಸ್ ಅದಾವ, ಅವ್ನ್ ತೋರ್ಸಿದ್ಮೇಲೆ ನಾನು ಎಕ್ಸಸೈಜಿಗೆ ಬರ್ತೇನಂತ. ಅಂದ್ರೆ ನಿಮ್ಗ ಈಗ ಏನ್ ನಾ ಇಷ್ಟೊತ್ವರೆಗೂ ಹೇಳಿದೆಲ್ಲ ಅದ್ರದ್ದು ಕ್ಲಿಯರ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಹಾಗಾದ್ರೆ ಸಿಮ್ಯುಲೇಷನ್ ಅನ್ನು ನೋಡೋಣ. ಒನ್ ಸೆಕೆಂಡ್. ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು, ಹೌದಾ? ಒಂದ್ ಸೆಕೆಂಡ್, ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಮಾಡ್ತೇನೆ. ಓಕೆ, ಇದೇನಾಯ್ತು, ಇದೊಂದು ಚಕ್ರ ಇದೆ, ಹೌದಾ? ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಸರ್ಕಲ್, ಆ ಸರ್ಕಲ್ ಏನ್ ಮಾಡಿದಾರು 3 ಭಾಗಗಳನ್ನ ಮಾಡಿದಾರ ಅವ್ರು, ಹೌದಾ? ಆ 3 ಭಾಗದೊಳಗ ಅವ್ರು ಕ್ವಶನ್ ಕೇಳ್ತಾ ಇದಾರೆ, ಅಂದ್ರೆ ಕ್ವಶನ್ಸ್ ಗಳು ಯಾವ ರೀತಿ ಬರ್ತಾವು ಅಂತ. ಇದೊಂದ್ ಚೂರ್ ನಿಮಗೆ ಏನಾಗಿದಾವು, ಹೊಸ ಕಾನ್ಸೆಪ್ಟ್ ಹೊಸ ಟಾಪಿಕ್ ಆಗಿರೋದ್ರಿಂದ ಒಂಚೂರು ಏನ್ಪಾ ಇದ ಏನೇನೋ ಹೇಳಾಕತ್ತಾರ ಮಿಸ್ ಅನ್ಕೋಬಹುದು. ಬಟ್ ನೀವು ಬಹಳ ಈಸಿ ಟಾಪಿಕ್ ಇದೆ, ಅಂದ್ರೆ ಒಂಥರ ಫನ್ ಟೈಪ್ ನೀವು ಇದನ್ನ ಕಲಿಬಹುದು, ಹೌದಾ? ಏನಿಲ್ಲ, ಸಿಂಪಲ್. ಇದೊಂದ್ ಸರ್ಕಲ್, ಈಗ ವೃತ್ತ ಇದೆ. ಈ ವೃತ್ತದೊಳಗೆ ಎಷ್ಟು ಭಾಗಗಳಾಗ್ಯಾವ ಹೇಳ್ರಿ? 1, 2, 3 ಭಾಗಗಳಾಗ್ಯಾವ, ಹೌದಾ? ಅವ್ರು ಏನ್ ಮಾಡ್ತಾ ಇದ್ದಾರು, ಈ ರೀತಿ ಚಿತ್ರ ಇದೆ. ಇಲ್ಲಿ ನಾನು ರೌಂಡ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ, ನನ್ನ ಕರ್ಸರ್ ಪಾಯಿಂಟ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ, ಹೌದಾ? ಅದೇನಾದ್ರೂ ಅದರದ್ದು ಪ್ರೊಬ್ಯಾಬಿಲಿಟಿಯನ್ನ ಕಂಡು ಹಿಡೀರಿ ಅಂತ ಹೇಳಿದಾರೆ, ಹೌದಾ? ನಾವ್ ಏನ್ ಮಾಡ್ಬೇಕು, ಫಸ್ಟ್ ಟೋಟಲ್ ಎಷ್ಟು ಭಾಗಗಳದಾವು ಅನ್ನೋದನ್ನ ಇಲ್ಲಿ ಛೇದದೊಳಗ್ ಬರೆಯೋಣಂತ, ಹೌದಾ? 3 ಅಂತ ಬರದ್ರಿ. ಓಕೆ, ಆಮೇಲೆ ಈ ಚಿತ್ರ ಇಲ್ಲಿ ಇದೇ ಇಲ್ಲ ಚೆಕ್ ಮಾಡ್ರಿ ಸ್ವಲ್ಪ, ಐತೇನು ಇಲ್ಲೇ? ಇಲ್ಲ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬಿಡ್ಬೇಕು, 0 ಬರೆದ್ಬಿಡ್ಬೇಕು. ಹಾಗಾಗಿ 0/3 ಮಾಡಿದ್ರೆ ಎಷ್ಟು ಬಂತು? 0 ಬಂತು. ಓಕೆ, ಆಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್, ಈ ಫ್ಲವರ್ ಇರದೇ ಇರುವಂತ ಭಾಗಗಳು ಎಷ್ಟದಾವು ಅಂತಿದ, ಹೌದಾ? ಹಾಗಾಗಿ ಟೋಟಲ್ ಎಷ್ಟದಾವು ಛೇದದೊಳಗ್ ಬರೀರಿ, ಹೌದಾ? ಈ ಈ ತರ ಹೂ ಇಲ್ದೇ ಇರತಕ್ಕ ಭಾಗಗಳು ಎಲ್ಲಾ ಕಡೆ ಅದಾವು, ಅಂದ್ರೆ ಆ ಭಾಗಗಳು ಇಲ್ಲೇ ಇಲ್ಲ. ಹಾಗಾಗಿ ಅದು ಏನಾಯ್ತು, 3/3 ಮಾಡ್ರಿ, ಅದನ್ನ 1 ಅಂತ ಆಯ್ತು. ಓಕೆ, ಇದು ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ತೀನಿ, ಹೌದಾ? ಇದು ಬೇಡ, ಇದ್ದಿದ್ದ ನಾವು ತೋರಿಸ್ತೇನೆ, ಹೌದಾ? ಸೊ ಇದನ್ನ ಈ ಭಾಗಗಳನ್ನ ನಾನು ಜಾಸ್ತಿನೂ ಮಾಡ್ಕೋಬಹುದು, ನೋಡ್ತಿದ್ರಿ? ಕಾಣಿಸ್ತಾ ಇದೆ ಇಲ್ಲೇ 5 ಭಾಗಗಳನ್ನ ಮಾಡಿದೆ. ಅದೇ ಒಂದೇ ವೃತ್ತವನ್ನ ನಾನು ಏನ್ ಮಾಡಿದೆ, 5 ಭಾಗಗಳನ್ನಾಗಿ ಮಾಡಿದೆ, ಹೌದಾ? 5 ಭಾಗಗಳನ್ನಾಗಿ ಮಾಡಿದ್ರೆ ಇಲ್ಲಿ ನೋಡ್ರಿ, ನಮ್ಗ ಅವ್ರು ಏನ್ ಮಾಡಿದಾರು, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್ ಈಸ್ ಅಂತ ಇದೆ, ಹೌದಾ? ಸೊ ಈಗ ಏನ್ ಮಾಡ್ಬೇಕು, ನಾನು ಹೇಳಿದ ಹಾಗೆ ನಾ ಹೇಳಿರುವಂತ ರೂಲ್ಸ್ ಅನ್ನ ಅಷ್ಟೇ ಫಾಲೋ ಮಾಡ್ರಿ. ಫಸ್ಟ್ ಏನ್ ಮಾಡ್ರಿ, ಇವು ಎಷ್ಟು ಭಾಗಗಳದಾವ ಅನ್ನೋದನ್ನ ಕೌಂಟ್ ಮಾಡ್ರಿ. ಎಷ್ಟು ಭಾಗಗಳದಾವ ಇವು? 1, 2, 3, 4, 5 ಭಾಗಗಳದು. ಅದನ್ನ ಛೇದದೊಳಗೆ ಇಟ್ರಿ, ಹೌದಾ? ಅವ್ರ ಏನ್ ಹೇಳ್ತಾ ಇದಾರ, ಈ ಸ್ಟಾರ್ ಎಷ್ಟು ಭಾಗದೊಳಗಿದೆ ಅಂತ ಕೇಳ್ತಾ ಇದಾರೆ. ನಿಮಗ್ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ಆ ಪ್ರೊಬ್ಯಾಬಿಲಿಟಿ ಅಂದ್ರೆ ಅದು ಎಷ್ಟು ಭಾಗದೊಳಗಿದೆ, ಅದು ಏನಾಗಿದೆ, ನಮ್ಗೆ ಒಂದೇ ಭಾಗದೊಳಗಿದೆ. ಹಾಗಾಗಿ 1/5 ಬರೋದ್ ಬಿಟ್ರೆ ನಿಮ್ಮ ಆನ್ಸರ್ ಮುಗೀತು. ಇಲ್ಲಿ ಯಾವುದೇ ಕೂಡ್ಸುದಿಲ್ಲ, ಕಳಿಯುವುದಿಲ್ಲ, ಭಾಗಾಕಾರ ಇಲ್ಲ, ಚಿತ್ರ ತೆಗೆಯುವುದಿಲ್ಲ, ಏನು ಇಲ್ಲ. ಈಸಿಲಿ ನೀವು ಇಷ್ಟೇ ಬರೀಬಹುದು, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್. ಅಗೇನ್ ನೀವ್ ಏನ್ ಮಾಡ್ಬೇಕು, ಆ ಸ್ಟಾರ್ ಇಲ್ಲದೆ ಇರುವಂತಹ ಭಾಗಗಳನ್ನ ಬರೀರಿ. ಒಂದ್ಸಲ ಇದ್ದದ್ದನ್ನ ಬರಿಬೇಕು, ಇನ್ನೊಂದ್ಸಲ ಇಲ್ಲದೆ ಇರುವಂತಹ ಭಾಗಗಳನ್ನ ಕೌಂಟ್ ಮಾಡಿ ಬರಿಬೇಕು. ಇವಾಗ ಏನಾಯ್ತು, ಮತ್ ಅಗೇನ್ ನೀವು ಎಷ್ಟು ಭಾಗಗಳದಾವು ಎನ್ನುವುದನ್ನ ಎನಿಸ್ ಬರೀರಿ. 5 ಭಾಗಗಳದಾವ್. ಯಾವ್ಯಾವ ಭಾಗದೊಳಗೆ ಸ್ಟಾರ್ ಚಿತ್ರ ಇಲ್ಲ ಕೌಂಟ್ ಮಾಡ್ರಿ. 1, 2, 3, 4. ಈ 4 ಭಾಗದೊಳಗ ಸ್ಟಾರ್ ಚಿತ್ರ ಇಲ್ಲ. ಹಾಗಾಗಿ ಇದೆಷ್ಟಾಯ್ತು, 4/5 ಆಯ್ತು. ಅರ್ಥ ಆಯ್ತಾ ಇದು? ಆಮೇಲೆ ಇನ್ನೊಂದು ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ಲಿ. ಈಗ ನೋಡಿ, ಇದೇನಾಯ್ತು, ಹಾರ್ಟ್ ಶೇಪ್ ಇದೆ. ಓಕೆ, ಹಾರ್ಟ್ ಶೇಪ್ ಇದೆ ಅಂದಾಗ ಈಗ ನೋಡ್ರಿ, ಮತ್ತೆ ನನಗೇನಾಯ್ತದು, ಇದನ್ ಬೇಕಾದ್ರೆ ನಾನು ಸೆಕ್ಟರ್ಸ್ ಗಳ ಭಾಗಗಳನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನೋಡ್ರಿ. ಅರ್ಥ ಆಯ್ತಾ? ಈಗ ಎಷ್ಟಾಯ್ತು, 6 ಭಾಗಗಳದು, 7 ಭಾಗಗಳದು. ಓಕೆ, ಸೊ ಈಗ ಏನಾಯ್ತು, ಮತ್ತ ಹಾರ್ಟ್ ಶೇಪ್ ಇರುವಂತಹ ಸಂಭವನೀಯತೆಯನ್ನ ಬರಿಬೇಕು. ಅದಕ್ಕಿಂತ ಮುಂಚೆ ಆ ವೃತ್ತ ಎಷ್ಟು ಭಾಗಗಳಾಗಿ ಕಟ್ ಆಗೈತಿ ಅನ್ನೋದನ್ನ ನೋಡ್ರಿ, ಹೌದಾ? ಎಷ್ಟು ಭಾಗಗಳದವು? 1, ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. 1, 2, 3, 4, 5, 6, 7 ಭಾಗಗಳದಾವು. ಓಕೆ, ಅದ್ರೊಳಗ ಹಾರ್ಟ್ ಶೇಪ್ ಇರುವಂಥವು
ಹೌದಾ? ಹಾರ್ಟ್ ಶೇಪ್ ಇರುವಂತ ಭಾಗಗಳು ಎಷ್ಟದವು? 1 2 3 4 4 ಡಿವೈಡೆಡ್ ಬೈ 7 ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಇನ್ನ ಹಾರ್ಟ್ ಶೇಪ್ ಇಲ್ಲದೆ ಇರುವಂತವು, ಹಾರ್ಟ್ ಶೇಪ್ ಇಲ್ಲದೆ ಇರುವಂತಹ ಭಾಗಗಳು ಅಗೇನ್ ನಾನು ಏನ್ ಮಾಡ್ಬೇಕು? ಟೋಟಲ್ 7 ಅಂತ, ಟೋಟಲ್ 7 ಭಾಗಗಳದಾವ್ ಬರಿಬೇಕು. ಇನ್ನು ಹಾರ್ಟ್ ಶೇಪ್ ಎಲ್ಲೆಲ್ಲಿಲ್ಲ ಅಲ್ಲಿ ಬರೀ 1 2 3 ಇವು ಮೂರಕ್ಕೂ ಹಾರ್ಟ್ ಇಲ್ಲ. ಓಕೆ, ಸೊ 3/7 ಅಂತ ಬರಿಬೇಕು. ಓಕೆ, ಮತ್ತೆ ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ಲಿ, ಅಥವಾ ಇಲ್ಲೇ ನ್ಯೂ ಸ್ಪಿನ್ನರ್ ಮಾಡಿದ್ರ ಆ ಚಿತ್ರಗಳು ಚೇಂಜ್ ಆಗ್ತಾವ. ಕರೆಕ್ಟಾ? ಚಿತ್ರಗಳು ಚೇಂಜ್ ಆಗ್ತಾವ. ಅಲ್ಲಿ ನೋಡ್ರಿ, ಇವಾಗ ಏನ್ ಬಂತು? ಆ ಫ್ಲವರ್ ಬಂತು. ಫ್ಲವರ್ ಇಂದ ಇರ್ಲಿ, ಈಗ ನೆಕ್ಸ್ಟ್ ಇದನ್ನ ಮಾಡ್ತೀನಿ. ಈ ರೀತಿ ಇದೊಂದು ಚಿತ್ರ ಇದೆಯಲ್ಲ, ಅದನ್ನ ಚೆಕ್ ಮಾಡ್ರಿ. ಈಗ ಟೋಟಲ್ ಎಷ್ಟು ಸೆಕ್ಟರ್ಸ್ ಗಳದಾವು ಇಲ್ಲೇ ಕೌಂಟು ಮಾಡಿದಾರ, ಬಟ್ ನಮಗ ಗೊತ್ತಿಲ್ಲ ಅಂದ್ರೆ ನಾವು ಕೌಂಟ್ ಮಾಡ್ಕೋಬೇಕು. ಇಲ್ಲಿ ಎಷ್ಟದು? 1 2 3 4 5 6 7 ಭಾಗಗಳದವು. ಅದ್ರೊಳಗ ಈ ರೀತಿ ಚಿತ್ರ ಇರ್ತಕ್ಕಂತ ಭಾಗಗಳು ಎಷ್ಟದಾವ್ ನೋಡ್ರಿ. 1 2 3 4 ಹೋಗ 4 ಡಿವೈಡೆಡ್ ಬೈ 7 ಅಂತ ಆಯ್ತು. ಓಕೆ, ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್ ಅಂತ ಇದೆ. ಈ ರೀತಿ ಚಿತ್ರ ಇಲ್ಲದೆ ಇರುವಂತಹ ಭಾಗಗಳು ಎಷ್ಟದಾವು? 3 ಭಾಗಗಳದಾವ್. 3 ಟೋಟಲ್ ಎಷ್ಟಿದಾವ್? 7 ಅದಾವ್. ಅರ್ಥ ಆಯ್ತಾ? ಈ ರೀತಿ ನಾವು ಸಂಭವನೀಯತೆಯನ್ನ ಬರೆಯುವಂತ ಮೆಥಡ್. ನೀವು ಈ ಪಾಠದೊಳಗೆ ಇಷ್ಟೇ ಬರೀಬೇಕು. ಹೌದಾ? ಇಷ್ಟೇ, ಇದೆಲ್ಲ ಬೇಸಿಕ್ ಗಳಿವು, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ. ಅವ್ರು ಏನ್ ಕೇಳಿರ್ತಾರ ಟೋಟಲ್ ಎಷ್ಟದಾವು ಛೇದದೊಳಗೆ ಬರಿಬೇಕು. ಅವ್ರು ಸ್ಪೆಸಿಫಿಕ್ ಆಗಿ ಯಾವ್ದ್ರ ಬಗ್ಗೆ ಕ್ವಶನ್ ಕೇಳಿರ್ತಾರಲ್ಲ ಅದು ಎಷ್ಟು ಭಾಗದೊಳಗಿದೆ ಅನ್ನೋದನ್ನ ಬರಿಬೇಕು. ಓಕೆ, ಸೊ ಅದ್ರ ಜೊತೆಗೆ ನಿಮ್ಗೆ ಇಲ್ಲ ಇನ್ನೂ ಒಂದಿದೆ ನೋಡ್ರಿ, ತೋರಿಸ್ತೇನೆ. ಇಲ್ಲಿದೆ ನೋಡ್ರಿ. ಹೌದಾ? ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ಏನಾಗಿದೆ? ರೆಪ್ರೆಸೆಂಟ್ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ಅ ಮಾರ್ಬಲ್ ಫ್ರಮ್ ಅ ಜಾರ್ ವಿತ್ ಫ್ರಾಕ್ಷನ್ಸ್ ಅಂಡ್ ರೇಷಿಯೋಸ್ ಇನ್ ದಿಸ್ ಎಕ್ಸ್ಪ್ಲೋರೇಷನ್ ಆಕ್ಟಿವಿಟಿ. ಓಕೆ, ಸೊ ಒಂದ್ ಸೆಕೆಂಡ್. ಇಲ್ಲಿ ಏನಾಗಿದೆ? ಇದೊಂದು ಜಾರ್ ಇದು. ಹೌದಾ? ಜಾರ್ ಅಂದ್ರೆ ಏನಂತೀರಿ ನೀವು? ಹೌದಾ? ಕಂಟೈನರ್ ಅಂದ್ರೆ ಒಂದು ಗ್ಲಾಸಿಂದು ಅಥವಾ ಒಂದು ಡಬ್ಬಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಜಾರ್. ಹೌದಾ? ಆ ಜಾರ್ ಒಳಗೆ ಏನ್ ಮಾಡಿದಾರಂತರ 3 ಟೈಪ್ಸ್ ಮಾರ್ಬಲ್ಗಳು, ಗುಂಡುಗಳು ಅಂತೀವಲ್ಲ ನಾವು, ಈ ರೀತಿ ಇದಾವ ನೋಡ್ರಿ. ಇದೊಂದ್ ಟೈಪ್ ಇದೆ, ಫುಲ್ ಬ್ಲೂ ಕಲರ್ ಪ್ಲೇನ್ ಇದೆ. ಇದೊಂಥರ ಪಿಂಕ್ ಡಾಟ್ ಡಾಟ್ ಇದೆ. ಆಮೇಲೆ ಗ್ರೀನು ಈ ರೀತಿ ಲೈನ್ ಇದೆ. ಈ ರೀತಿ 3 ತರದ ಮಾರ್ಬಲ್ಸ್ ಗಳನ್ನ ಇಲ್ಲಿ ಹಾಕ್ಬೇಕು ನಾವು. ನಮ್ಗೆ ಎಷ್ಟು ಬೇಕಷ್ಟು ತುಂಬಿಸೋಣ ಅಂತ. ಹೌದಾ? ಈಗ ಗ್ರೀನ್ ಕಲರ್ ಎಷ್ಟು ಬೇಕು ನೋಡ್ರಿ. ಹೌದಾ? ಒಂದ್ 10 12 14 ಹಾಕೋಣ. ಓಕೆ, ಆಮೇಲೆ ಒಂದಿಷ್ಟು ಏನ್ ಮಾಡೋಣ? ಈ ಕಲರ್ ಹಾಕೋಣ, ಒಂದು 8 ಹಾಕೋಣ. ಓಕೆ, ಆಮೇಲೆ ನೆಕ್ಸ್ಟ್ ಬ್ಲೂ ಕಲರ್ ಎಷ್ಟು ಹಾಕೋಣ? ಒಂದು 10 ಹಾಕೋಣ. ಎಷ್ಟಾಯ್ತು? ಇವನ್ನೆಲ್ಲವನ್ನ ನಾನು ತುಂಬಿಸಿದೆ. ಈಗ ಒಂದಿಷ್ಟು ನಂಗೆ ಎಷ್ಟು ಬೇಕಷ್ಟು ಹಾಕಿದೆ. ಹೌದಾ? ಅದಾದ್ಮೇಲೆ ಈಗ ಅದ್ರದ್ದು ಪ್ರೊಬ್ಯಾಬಿಲಿಟಿಯನ್ನ ಬರೀರಿ ಅಂತ ಹೇಳಿದಾರ. ಈಗ ಏನಾಯ್ತು? ಇಲ್ಲಿ ನೋಡ್ತಾ ಇದ್ದೀರಿ, ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕಿಂಗ್ ಅ ಸ್ಟ್ರಿಪ್ಡ್ ಮಾರ್ಬಲ್ ಈಸ್. ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ, ನಂದ ಕರ್ಸರ್ ಪಾಯಿಂಟ್ ರೌಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಆ ರೀತಿ ಮಾರ್ಬಲ್ಲು ಅಥವಾ ಗುಂಡ ಇರುವಂತ ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದ. ನೀವ್ ಏನ್ ಮಾಡ್ಬೇಕು? ಇಲ್ಲ ಒಟ್ಟ ಕಂಟೈನರ್ ಒಳಗ, ಈ ಒಂದು ಜಾರ್ ಒಳಗ ಎಷ್ಟು ಮಾರ್ಬಲ್ಸ್ ಗಳನ್ನ, ಗುಂಡುಗಳನ್ನ ಹಾಕೇವಿ ಅನ್ನೋದನ್ನ ಕೌಂಟ್ ಮಾಡ್ರಿ. ಎಷ್ಟಾದವು ಕೌಂಟ್ಗಳು? ನೀವ್ ಇಲ್ಲಾದ್ರೂ ಕೌಂಟ್ ಮಾಡ್ರಿ. ಇನ್ನ ಈಸಿ ವೇ ಅಂದ್ರೆ ಇಲ್ಲಿ ಕೌಂಟ್ ಮಾಡ್ರಿ. ಇಲ್ಲಿ 14 9 10 ಇದಾವ್. ಟೋಟಲ್ ಎಷ್ಟಾಯ್ತು ನೋಡ್ರಿ? 14 + 9 + 10 ಎಷ್ಟಾಯ್ತು? 33 ಆಗಿದೆ. ಆಲ್ರೆಡಿ ಕೊಟ್ಟಿದಾರ ಅವ್ರು. ಹೌದಾ? ಅದರೊಳಗ ಈ ರೀತಿ ಗ್ರೀನ್ ಮಾರ್ಬಲ್ ಇರ್ತಕ್ಕಂಥ ಎಷ್ಟದವು ಗುಂಡುಗಳು? ಇಲ್ಲೇ ಲೆಕ್ಕ ಇದೆ ನಮ್ಗೆ, 14 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೋಟಲ್ ಅನ್ನ ಛೇದದೊಳಗ್ ಬರದ, ಅವ್ರು ಯಾವ್ದನ್ನ ಕೇಳಿರ್ತಾರೋ ಅದನ್ನ ಅಂಶದೊಳಗ್ ಬರಿಬೇಕು. ಇಷ್ಟೇ ಪ್ರೊಬ್ಯಾಬಿಲಿಟಿಯನ್ನ ಬರೆಯುವಂತ ಮೆಥಡ್. ಹೌದಾ? ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ಲಿ. ಓಕೆ, ಇವಾಗ ಏನಾಯ್ತು ನೋಡ್ರಿ, ಈ ರೀತಿ ಬಂತೀಗ. ಟೋಟಲ್ ಏನ್ ಮಾಡ್ರಿ ಹೇಳ್ರಿ? ಟೋಟಲ್ ಎಷ್ಟಿದಾವು? 33 ಅದಾವ್ ಈ ಕಂಟೈನರ್ ಒಳಗ. ಅದ್ರೊಳಗ ಈ ರೀತಿ ಇರ್ತಕ್ಕಂತ ಮಾರ್ಬಲ್ಸ್ ಗಳು ಎಷ್ಟದವು? ನೀವ್ ಇಲ್ಲಾದ್ರೂ ಕೌಂಟ್ ಮಾಡ್ರಿ ಅಥವಾ ಇಲ್ಲಾದ್ರೂ ಕೌಂಟ್ ಮಾಡ್ರಿ. ಎಷ್ಟದವು? 9 ಇದಾವ. ಹೌದಾ? 9 ಡಿವೈಡೆಡ್ ಬೈ 33 ಬರದ್ರೆ ಇದನ್ನ ನಿಮಗೆ ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡಕ್ ಬರ್ತೈತಂದ್ರ ಈಗ ಏನಾಯ್ತು? ಇದು
ಮೂರ್ ಮೂರ್ಲೆ 9, 3 ಒಂದ್ಲೆ ಅಂದ್ರ 11 ಆಯ್ತು. ನಿಮ್ಗೇನಿದ್ ಬಂದ್ರ ಮಾಡ್ರಿ ಅಥವಾ ಇಷ್ಟೇ ಇಟ್ರು ಓಕೆ. ಹೌದಾ, ನಿಮ್ಗೆ ಹೆಂಗ ಕನ್ವಿನಿಯಂಟ್ ಆಗ್ತೈತಿ ಹಂಗ್ ಮಾಡ್ರಿ, ಯಾಕಂದ್ರೆ ಇದು ಬಹಳ ಈಸಿ ಟಾಪಿಕ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದ್ ಸ್ಟೇಟ್ಮೆಂಟ್ ಕೊಡ್ಲಿ ನೋಡ್ರಿ. ಈ ರೀತಿ ಮತ್ತೆ ಅದೇ ಬಂತು, ಬ್ಲೂ. ಬ್ಲೂ ಬಂತು ನೋಡ್ರಿ. ಹೌದಾ, ಈ ಬ್ಲೂ ನೋಡ್ರಿ ಇಲ್ಲಿ ಏನಾಯ್ತು, ಬ್ಲೂ ಎಷ್ಟಿದಾವು? 10 ಇದಾವು. ಟೋಟಲ್ ಎಷ್ಟಿದಾವು? 33 ಇದಾವು. ಹಾಗಾಗಿ 10 ಡಿವೈಡೆಡ್ ಬೈ 33 ಅಂತ ಬರ್ತೀವಿ. ಓಕೆ, ನೆಕ್ಸ್ಟ್ ಇದನ್ನ ನಾನು ಇನ್ನೂ ಸ್ವಲ್ಪ ನನಗೆ ಇಲ್ಲಿ ನೋಡ್ರಿ ಈ ಜಾರ್ಗಳನ್ನ ಫಿಲ್ ಮಾಡ್ಬೋದು. ಹೌದಾ, ಈ ರೀತಿ ಕಡಿಮೆ ಮಾಡ್ಬೋದು, ಹೆಚ್ಚ್ ಮಾಡ್ಬೋದು. ನನ್ಗೆ ಎಷ್ಟು ಬೇಕಷ್ಟು ನಂಬರ್ಸ್ ಗಳನ್ನ ನಿಮ್ಮ ಪ್ರಾಕ್ಟೀಸಿಗೆ ಅಂತ ಹೇಳಿ ನಾನು ತಗೊಂಡಿದ್ದೇನೆ. ಅಥವಾ ಇದು ಬ್ಯಾಡಪ್ಪ ನಂಗೀಗ ಪೂರ್ತಿ ಖಾಲಿ ಮಾಡೋನ್ನೋದನ್ನ, ಆ ಜಾರನ್ನ ಪೂರ್ತಿ ಖಾಲಿ ಮಾಡಿದೆ. ಇವಾಗ ಮತ್ತೆ ನಾನು ಅಗೇನ್ ನನಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನ ಹಾಕೋಬಹುದು. ಹೌದಾ, ಹೌದಾ, ಕಾಣಿಸ್ತಾ ಇದೆ. ಈ ರೀತಿ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು. ನಾನು ನಿಮಗ್ ಮೊದ್ಲೇ ಹೇಳಿರೋ ಹಾಗೆ ಬಹಳ ಈಸಿ ಟಾಪಿಕ್ ಇದೆ. ಈಗ ನಾನು ಹಂಗೆ ಬೋರ್ಡ್ ಮೇಲೆ ಬರೆಯೋದಕ್ಕಿಂತ ನಿಮಗೆ ಈ ಕಾನ್ಸೆಪ್ಟ್ ಬಹಳ ಎಫೆಕ್ಟಿವ್ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ವರ್ಕ್ಶೀಟ್ ಇದೆ ನೋಡ್ರಿ, ಅದಕ್ಕೆ ನೀವ ಆನ್ಸರ್ ಹೇಳ್ಬೇಕು ನಂಗ. ಓಕೆ, ಇಲ್ಲಿ ನೋಡ್ರಿ. ಹೌದಾ, ಇಲ್ಲಿ ಪ್ರೊಬ್ಯಾಬಿಲಿಟಿ ವರ್ಕ್ಶೀಟ್ ಇದೆ. ಈ ಪಾಟ್ ಮೀನ್ಸ್ ನೀವೇನಂತೀರಿ ಕನ್ನಡದೊಳಗ? ಮಣ್ಣಿನ ಗಡಿಗೆ ಅಂತೀರಿ ನೋಡಿ ಪಾಟ್. ಅಲ್ಲೇ 0 ರೆಡ್ ಬಾಲ್ಸ್ 1 ಬ್ಲೂ ಬಾಲ್ಸ್ ಅಂದ್ರ 0 ರೆಡ್ ಬಾಲ್ ಅಂದ್ರೆ ಯಾವುದೇ ಕೆಂಪು ಚೆಂಡ್ ಇಲ್ಲ, ಒಂದು ನೀಲಿ ಚೆಂಡ್ ಇದೆ ಬ್ಲೂ ಬಾಲ್. ಆಮೇಲೆ 2 ಯೆಲ್ಲೋ ಬಾಲ್ಸ್ ಗಳದಾವ್, 2 ಯೆಲ್ಲೋ ಬಾಲ್ಸ್. 1 ಬಾಲ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಈಸ್ ಅಂತ ಇದೆ. ಹೌದಾ, ಈಗ ನೀವ್ ಏನ್ ಮಾಡ್ಬೇಕು, ಟೋಟಲ್ ಬಾಲ್ ಎಷ್ಟದಾವ್ ಎನ್ಸ್ರಿ? 3 ಇದಾವ್. ಓಕೆ, ಅದ್ರೊಳಗ ಅವ್ರ ಇಲ್ಲಿ ಏನ್ ಕೇಳ್ತಾ ಇದ್ದವ್ರು, ರೆಡ್ ಬರೀರಿ ಅಂತ ಹೇಳ್ತಾರೆ. ರೆಡ್ ಇಲ್ಲೇ ಇಲ್ಲ ಅಂದ್ಮೇಲೆ ನಾವ್ ಏನ್ ಬರಿಬೇಕು ಹೇಳ್ರಿ? 0 ಬರಿತೇವೆ. ಹಾಗಾಗಿ 0/3 ಅಂತ ಬರಿಬಹುದು. ಇದನ್ನ ನಾನು ಒಂದ್ಸಲ ಚೆಕ್ ಮಾಡೋಣ. ಈ ಬಾಕ್ಸ್ ಒಳಗೆ ಕ್ಲಿಕ್ ಮಾಡಿ. ಹೌದಾ, 0/3 ಅಂತ ಬಂತು. ಓಕೆ, ಸೊ ಈಗ ಏನಾಯ್ತು, ಬ್ಲೂ ಬರಿಬೇಕೀಗ. ಟೋಟಲ್ ಎಷ್ಟು ಬಾಲ್ ಅದಾವ? ಇಲ್ಲೇ 3 ಬಾಲ್ ಅದಾವ. ಅದ್ರೊಳಗೆ ಬ್ಲೂ ಬಾಲ್ ಎಷ್ಟಿದೆ? ನೀಲಿ ಬಾಲ್ ಎಷ್ಟಿದೆ? ಒಂದೇ ಇದೆ. ಹಾಗಾಗಿ 1/3 ಅಂತ ಬರ್ತೈತಿ. ಓಕೆ, ನೋಡೋಣ, ಚೆಕ್ ಮಾಡೋಣ. 1/3. ಹೌದಾ, ಕರೆಕ್ಟಾ? ನೆಕ್ಸ್ಟ್ ಯೆಲ್ಲೋ ಬಾಲ್. ಟೋಟಲ್ ಎಷ್ಟದಾವು? 3 ಬಾಲ್ ಅದಾವು. ಅದ್ರೊಳಗೆ ಯೆಲ್ಲೋ ಬಾಲ್ ಎಷ್ಟಿದಾವು? 2 ಇದಾವು. ಹಾಗಾಗಿ 2/3 ಅಂತ ಬರುತ್ತೆ. ಓಕೆ, ಕರೆಕ್ಟಾ? ಆಮೇಲೆ ನಾಟ್ ರೆಡ್. ರೆಡ್ ಇಲ್ಲದೆ ಇರುವಂತದ್ದು ಏನಿದೆ? ರೆಡ್ ಇಲ್ಲೇ ಇಲ್ಲ ಅಂದ್ರೆ ಅವು ಮೂರು ಬಾಲ್ ಅನ್ನ ಕನ್ಸಿಡರ್ ಮಾಡ್ಬೇಕು. 3/3 ಅಂತ ಆಗತ್ತ. ಓಕೆ, ಹೌದಾ, 3/3 ಅಂತ ಆಗುತ್ತಾ? ನಾವು ಮತ್ತಿಲ್ಲಿ ನ್ಯೂ ಪ್ರಾಬ್ಲಮ್ ಅಂತ ಹೋಗ್ಬೇಕು. ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಬರ್ತಾವ. ಓಕೆ, ಸೊ ಇದು ಒಂದು ಪ್ರೊಬ್ಯಾಬಿಲಿಟಿ ಒಂದು ಕಾನ್ಸೆಪ್ಟ್ ನಿಮ್ಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ನಾನು. ಈಗ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ ಅಂತ. ಓಕೆ, ಅಭ್ಯಾಸ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರ ಕೇಳ್ಬಹುದು ನಂಗ. ಅಂದ್ರ ಒಂದ್ ಸಮ್ ಟೈಮ್ ನಾನೇನಾದ್ರೂ ಸ್ಪೀಡ್ ಆಗಿ ಹೇಳಿದೆ ಅಥವಾ ನಿಮ್ಗೆ ಅದ ಆ ಮೇನ್ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ನಂಗೆ ಚಾಟ್ ಬಾಕ್ಸ್ ಒಳಗಾದ್ರೂ ಮೆಸೇಜ್ ಮಾಡ್ರಿ ಅಥವಾ ನಂಗ ಅನ್ಮ್ಯೂಟ್ ಮಾಡಾದ್ರೂ ಕ್ವಶನ್ ಅನ್ನ ಕೇಳ್ಬಹುದು. ಹೌದಾ, ಅಭ್ಯಾಸ 4.2 ಇದು ನಿಮ್ಮ ಒಂದು ಈ ಪಾಠದ ಲಾಸ್ಟ್ ಅಭ್ಯಾಸ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಓದೋಣ ಅಂತ. ಓಕೆ, ಫಸ್ಟ್ ಕ್ವಶನ್ ಏನಿದೆ, ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನ ಪಟ್ಟಿ ಮಾಡಿ. ಹೌದಾ, ಅಲ್ಲಿ ಏನಾಗಿದೆ, ಫಸ್ಟ್ ಒಂದು ಚಕ್ರವನ್ನ ಕೊಟ್ಟಿದ್ದಾರೆ ಅವ್ರು, ವೀಲ್ ಅಂತ ಕರಿತೀವಿ. ಹೌದಾ, ಆ ಚಕ್ರವನ್ನ ಕೊಟ್ಟಾಗ ಅವ್ರು ಏನ್ ಮಾಡಿದಾರಲ್ಲಿ ಎಷ್ಟು ಭಾಗಗಳದಾವ ಅಂದ್ರ 1 2 1 ಸೆಕೆಂಡ್ 3 4 5 ಭಾಗಗಳದಾವು. ಹೌದಾ, ಇದು ಬಿಗ್ ಹೋಗಿ ನಿಂತಿದೆ. ಈಗ ಇಲ್ಲಿ ಬಿ ಇದೆ, ಎ 2 ಇದಾವು. ಹೌದಾ, ಆಮೇಲೆ ಸಿ ಇದಾವ್. ಸೊ ಇಲ್ಲ ನಾನು ಏನ್ ಮಾಡಿದೆ, ಒಂದು ಕಾಲಮ್ ಅನ್ನ ಜಾಸ್ತಿ ಮಾಡಿದೆ ಇಲ್ಲಿ. ಹೌದಾ, ಇದನ್ನ ಸಿ, ಇದು ಡಿ ಅಂತ ಇದೆ. ಓಕೆ, ಅವರು ಫಲಿತಾಂಶಗಳು ಎಷ್ಟು ಬರ್ಬೋದು? ಫಲಿತಾಂಶಗಳು ಮೀನ್ಸ್ ಅಂದ್ರ ಈಗೇನ್ ನಿಮ್ಗೆ ಗೊತ್ತಿರ್ಬೋದು ಆಟ. ಈಗ ಚಕ್ರವನ್ನ ತಿರುಗಿಸ್ತಿರ್ತೀರಿ, ಅದ್ರೊಳಗ್ ಒಂದು ಬಾಣದ ಗುರುತಿರ್ತೈತಿ. ಅದು ಎಲ್ಲಿ ಹೋಗಿ ನಿಲ್ಬಹುದು?
ಹೌದಾ? ಒಮ್ಮೆ ಹಿಂಗ್ ತಿರುಗಿದ್ರ ಅದ್ ಎ ಒಳಗ್ ನಿಲ್ಬಹುದು, ಅಥವಾ ಇನ್ನೊಂದ್ ಎ ಒಳಗ್ ನಿಲ್ಬಹುದು, ಅಥವಾ ಬಿ ಒಳಗ್ ನಿಲ್ಬಹುದು, ಅಥವಾ ಸಿ ಬಂದ್ ನಿಲ್ಬಹುದು, ಅಥವಾ ಡಿ ಬಂದ ನಿಲ್ಬಹುದು. ಹೌದಾ? ಇಷ್ಟ ಇದ್ರೊಳಗ್ ನಾವು ನಿರೀಕ್ಷೆ ಮಾಡ್ಬೋದು. ಅಥವಾ ಅದ್ ಯಾವಾಗಾದ್ರೂ ಮುಳ್ಳು ಕಿತ್ ಬಂದ್ ಈ ಕಡೆ ಬೀಳ್ತೈತೆ ಮತ್ತೆ ಇಲ್ಲ. ಹೌದಾ? ಇಷ್ಟೇ ಇದ್ರ ಫಲಿತಾಂಶ ಇದು. ಹಾಗಾಗಿ ಈ ಒಂದು ಚಕ್ರವನ್ನ ತಿರುಗಿಸಿದಾಗ ನಾವು ಎಷ್ಟು ಫಲಿತಾಂಶಗಳನ್ನ ಪಡಿಬಹುದು? 5 ಫಲಿತಾಂಶಗಳನ್ನ ಪಡಿಬಹುದು. ರೈಟ್? 5 ಫಲಿತಾಂಶಗಳನ್ನ ಪಡಿಬಹುದು. 5 ಫಲಿತಾಂಶಗಳನ್ನ ಪಡೆಯಬಹುದು. ಹೌದಾ? ನೆಕ್ಸ್ಟ್ ಸೆಕೆಂಡ್ ಅದ್ರೊಳಗ ಬಿ, ಇದು ಎ ಇದು. ರೈಟ್? ನೆಕ್ಸ್ಟ್ ಬರೋದ ಬಿ ಇದೆ. ಬಿ ಏನಿದೆ? 2 ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು. ಹೌದಾ? ಈಗ ಒಂದ್ ನಾಣ್ಯ, ನಿಮ್ಗೆ ಆಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ. ಒಂದ್ ನಾಣ್ಯವನ್ನ ಚಿಮ್ಮಿದಾಗ ಎಷ್ಟು ಬರ್ತೈತಿ? ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು, 2 ಆಯ್ತು. ಅದೇ 2 ನಾಣ್ಯಗಳನ್ನ ಚಿಮ್ಮಿದಾಗ ಇದ್ರು 2 ಎಷ್ಟದು? ಟೋಟಲ್ 4 ಅದು. ಹೌದಾ? ಸೊ ಇಲ್ಲೇನಾಯ್ತು? 4 ಫಲಿತಾಂಶಗಳನ್ನ ಪಡೆಯಬಹುದು. ಹೌದಾ? ನೀವೇನಾದ್ರೂ ಬರ್ಕೋತಿದ್ರ ಬರ್ಕೋಬಹುದು, ಅಥವಾ ನಿಮ್ಮ ಆಮೇಲೆ ಬರ್ಕೋತೇನಂದ್ರು ಬರ್ಕೋಬಹುದು. ಯಾಕಂದ್ರೆ ಇದ ಮತ್ತೆ ನಿಮ್ಗೆ ಯೂಟ್ಯೂಬ್ ಒಳಗ್ ಸಿಕ್ತಿರ್ತೈತಿ. ಹೌದಾ? 5 ಫಲಿತಾಂಶಗಳನ್ನ ಪಡಿಬಹುದು. ಇದಕ್ಕ 4 ಫಲಿತಾಂಶಗಳನ್ನ ಪಡೆಯಬಹುದು. ಯಾವಾಗ? 2 ಕಾಯಿನ್ ಅನ್ನ ಚಿಮ್ಮಿದಾಗ, ಅಥವಾ ನಾಣ್ಯವನ್ನ. ಅರ್ಥ ಆಗ್ತಾ ಇದೆ? ನಾಣ್ಯಗಳಂದ್ರೂ ಗೊತ್ತಾಗ್ತೈತಿ, ಕಾಯಿನ್ ಅಂದ್ರೂ ಗೊತ್ತಾಗ್ತೈತಿ. ಹೌದಾ? ನೆಕ್ಸ್ಟ್ ಆಮೇಲೆ ಸೆಕೆಂಡ್ ಕ್ವಶನ್. 1 ರಿಂದ 6 ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ. ಹೌದಾ? ದಾಳ ಮೀನ್ಸ್ ಡೈಸ್ ಅಂತ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ, ಅಲ್ಲಿ 1 2 3 ಹಾವು ಏನೇ ಆಟ ಆಡ್ಬೇಕಾದ್ರೆ ನೀವು ಅದನ್ನ ದಾಳವನ್ನ ಇದನ್ನ ಮಾಡ್ತಿರಲ್ಲ, ಯೂಸ್ ಮಾಡ್ತಿರಲ್ಲ. ಹಾಗಾಗಿ ಆ ದಾಳವನ್ನ ಯೂಸ್ ಮಾಡಿದಾಗ ಎಷ್ಟು ಫಲಿತಾಂಶಗಳು ಬರ್ತಾವು? ಇಲ್ಲೇ ನೋಡ್ರಿ, 1 ಬರ್ಬೋದಾ? ಹಿಂಗ್ ಚಿಮ್ಮಿದ್ರಿ ಅಂದ್ರೆ 1 ಬೀಳ್ಬೋದು, ಅಥವಾ 2 ಬೀಳ್ಬೋದು. ರೈಟ್? 3 ಬೀಳ್ಬೋದು, ಅಥವಾ 4 ಬೀಳ್ಬೋದು, ಅಥವಾ 5 ಬೀಳ್ಬೋದು, ಅಥವಾ 6 ಬೀಳ್ಬೋದು. ಹೌದಾ? ಅಥವಾ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ, ಇದನ್ ಮಾಡ್ತಿರ್ತೀರಿ ಗೊತ್ತಾ ನೀವು? ಚಕ್ಕ ಆಡ್ತಿರಿ ಗೊತ್ತಾ? ಅದ ಹುಣಸಿ ಕೊಪ್ಪದಿಂದ ಕಟ್ ಮಾಡಿ, ಅಥವಾ ಅದನ್ನ ತೇದು ಚಕ್ಕ ಆಡ್ತಿರ್ತೀರಿ ಗೊತ್ತಾ? ಸೊ ಅದನ್ನ ಏನ್ ಮಾಡ್ತೀರಿ ನೀವು? ಅಷ್ಟುನು ಏನ್ ಮಾಡಿರ್ತೀರಿ, ಒಂದ್ ಸೈಡ್ ಎಲ್ಲಾ ವೈಟ್ ಬರೋ ಹಾಗೆಲ್ಲ ಇದನ್ನ ಏನ್ ಮಾಡಿರ್ತೀರಿ, ಇದಾಗಿರ್ತೈತಿ. ಹೌದಾ? ನೀವ್ ಆಡ್ತಿರ ಇಲ್ಲ ಈಗ ಗೊತ್ತಿಲ್ಲ. ಹೌದಾ? ನಾವೆಲ್ಲ ಆಡ್ತಿದ್ವಿ. ಹೌದಾ? ಅದನ್ನ ಏನ್ ಮಾಡ್ತೀರಿ, ಒಮ್ಮೆ ಹಿಂಗ್ ಒಗಿತೀರಿ, ಅವೇನ್ ಮಾಡ್ತಾವ್? 2 ವೈಟ್ ಬೀಳ್ತಾವ್, ಮತ್ತೆ 2 ಕಪ್ಪು ಬಿದ್ದಿರ್ತಾವ. ಹೌದಾ? ಮತ್ತ ಅಥವಾ ಒಮ್ಮೆ ಫುಲ್ ಅಷ್ಟು 4 ವೈಟ್ ಬಿದ್ದಿರ್ತಾವ. ಹೌದಾ? ಹಾಗಾಗಿ ಇದು ಡಯಸ್ ಏನ, ಒಮ್ಮೆ ಹಿಂಗ್ ಹೋಗಿದ್ರಿ ಒಂದೇ ಡಾಟ್ ಬೀಳ್ತು, ಮತ್ತೊಂದ್ಸಲ ಬಗದ್ರಿ 2 ಬೀಳ್ಬೋದು, ಅಥವಾ ಒಮ್ಮೆ ಡೈರೆಕ್ಟ್ 6 ಬೀಳ್ಬೋದು. ಇಷ್ಟು ಬಿಟ್ಟು ಬೇರೆ ಏನಾದ್ರೂ ಫಲಿತಾಂಶಗಳು ಬರ್ತಾವೇನೋ? ಇಲ್ಲ. ಇಷ್ಟೇ ಬೀಳ್ಬೇಕದು. 6 ಹೈಯೆಸ್ಟ್ ಅಂದ್ರೆ ಎಷ್ಟು? 6. ಹೌದಾ? ಅಲ್ಲೇನೋ 1 ಬೀಳ್ಬೋದು, 2 ಬೀಳ್ಬೋದು, 3 4 ಅಥವಾ 5 6 ಇಷ್ಟಂತೂ ಬೀಳ್ತಾವ. ಹೌದಾ? ಸೊ ಅವ್ರು ಏನ್ ಕ್ವಶನ್ ಕೇಳಿದಾರೋ ಅದಕ್ಕೆ ಮತ್ತೆ ಸಬ್ ಕ್ವಶನ್ ಇದಾವ. ಫಸ್ಟ್ ಎ ಕ್ವಶನ್ ಇದೆ. ಏನಿದೆ ನೋಡ್ರಿ. ಎ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಬೀಳುವಂತ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ್ದಕ್ಕಂತೀವಿ ನಾವು? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದ್ರ ಇನ್ ಜನರಲ್ ಆಗಿ ನಿಮಗ್ ಹೇಳೋ ಹಾಗೆ ಅಂದ್ರ ಇವು ಯಾವುದೇ ಮಗ್ಗಿ ಒಳಗ ಬರುವುದಿಲ್ಲ. ಅದು ತನ್ನ ಒಂದು ಬಿಟ್ರೆ ತನ್ನ ಮಗ್ಗಿ ಒಳಗ ಅಷ್ಟ ಬರ್ತಾವ. ಅವಕ್ಕೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು, ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ? ಹಾಗಾದ್ರೆ ಇಲ್ಲಿ ಇದನ್ ಮಾಡ್ರಿ. ಹೌದಾ? ಇದ್ರೊಳಗ ತನ್ನ ಮಗ್ಗಿ ಒಳಗ ಅಷ್ಟೇ ಬರ್ತಕ್ಕಂತ ಸಂಖ್ಯೆಗಳು ಯಾವುದವು? 2. ಹೌದಾ? ಆಮೇಲೆ 3. ಹೌದಾ? ಅದಾದ್ಮೇಲೆ 5. ಇವೆಲ್ಲ ಏನ್ ಹಾಗಾದ್ರೆ? ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಅವಿಭಾಜ್ಯ ಸಂಖ್ಯೆಗಳು ಬರುವಂತ ಫಲಿತಾಂಶಗಳು ಎಷ್ಟದಾವ್ ನಮ್ಗ? 3 ಫಲಿತಾಂಶಗಳದಾವ್. ಆ 3 ಸಂಖ್ಯೆಗಳು 2 3 5 ಅಂತ ಬರ್ದಿವಿ. ಓಕೆ? ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಎಷ್ಟದವು? 2 3 5. ಟೋಟಲ್ 3 ಇದಾವ. ಓಕೆ?
ಇದ್ರದ್ದು ಸಂಭವನೀಯತೆಯನ್ನ ಬರೆಯೋದು ಇದೆ, ಅದನ್ನ ಇನ್ನು ನೆಕ್ಸ್ಟ್ ಇದ್ರೊಳಗಿದೆ. ಇಷ್ಟ ಬರಿ ಅಂದಾರೆ ಈಗ ಇಷ್ಟ ನೋಡೋಣ. ಓಕೆ, ನೆಕ್ಸ್ಟ್ ಬಿ. ಬಿ ಅಂತ ಏನಿದೆ? ಅವಿಭಾಜ್ಯವಲ್ಲದ ಸಂಖ್ಯೆ. ಇವು ಅವಿಭಾಜ್ಯ ಸಂಖ್ಯೆಗಳಂದ್ರ ಇನ್ನು ಉಳಿದಿರುವ ಏನಾದ್ರು ನಮಗ ಅವಿಭಾಜ್ಯವಲ್ಲದ ಸಂಖ್ಯೆ. ಅವಿಭಾಜ್ಯವಲ್ಲದ ಸಂಖ್ಯೆ ಏನಾಯ್ತು? 1, 4 ಮತ್ತ 6 ಆಯ್ತು. ಅವು ಕೂಡ ನಮ್ಗೆ ಎಷ್ಟದು? 3 ಅದು. ಓಕೆ, ನೆಕ್ಸ್ಟ್ ಆಮೇಲೆ ಸಿ ಅಂತ ಇದೆ. ಮತ್ತೇನಾಗಿದೆ? 5ಕ್ಕಿಂತ ಹೆಚ್ಚಿನ ಸಂಖ್ಯೆ. ಹೌದಾ? ಸಿ ಏನಿದೆ? 5ಕ್ಕಿಂತ ಹೆಚ್ಚಿನ ಸಂಖ್ಯೆ. 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಎಷ್ಟಿದೆ ನಮ್ಗಲ್ಲೇ? 5ಕ್ಕಿಂತ ದೊಡ್ಡ ಸಂಖ್ಯೆ ಯಾವ ಎಷ್ಟಿದೆ ಅದ್ರೊಳಗ? 5ಕ್ಕಿಂತ ಹೆಚ್ಚಿನ ಸಂಖ್ಯೆ ಒಂದೇ ಒಂದಿದೆ, ರೈಟ್? ಹಾಗಾಗಿ 1 ಅಂತ ಬರೀತೀವಿ. ಕರೆಕ್ಟಾ? ಒಂದೇ ಒಂದಿದೆ, ಅದು 6 ಇದೆ. ಅದು ಏನಾಯ್ತು ನಮಗ? ಒಂದ್ ಸಂಖ್ಯೆ ಇದೆ. ಓಕೆ, ಲಾಸ್ಟ್ ಒನ್ ಏನಿದೆ? ಲಾಸ್ಟ್ ಒನ್ ಏನಿದೆ? ಡಿ ಅಂತ ಕನ್ಸಿಡರ್ ಮಾಡ್ತೀನಿ. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ. 5ಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ. ಹೆಚ್ಚಲ್ಲದ ಸಂಖ್ಯೆ. ಹೌದಾ? ಇದೇನಾಯ್ತು? ಇಲ್ಲಿ ನೋಡ್ರಿ, 5ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು ಎಷ್ಟದಾವ್? 1, 2, 3, 4 ಇದಾವ್. ಹಾಗಾಗಿ 4 ಸಂಖ್ಯೆಗಳು ಬರ್ತಾವ ನಮಗ. ಕರೆಕ್ಟಾ? ಸೊ ಇದು ನಮ್ದೇನಾಯ್ತು? ಅಭ್ಯಾಸ 4.2 ಈಗ 2 ಮೇನ್ ಒಳಗ್ ಬಂದೆ. ಅದರ ಜೊತೆಗೆ ನಿಮ್ಗ ಈ ಒಂದು ಮಂತ್ ಒಳಗ್ ಬರ್ತಕ್ಕಂತ ದತ್ತಾಂಶಗಳ ನಿರ್ವಹಣೆ ಅನ್ನೋ ಒಂದು ಟಾಪಿಕ್ ಅಂತೂ ನಾನು ಮುಗಿಸಿದೆ. ಇದು ನಿಮಗೆ ಎಕ್ಸರ್ಸೈಸು ಸ್ವಲ್ಪ ಡಿಫಿಕಲ್ಟ್ ಇರುವಂತವನ್ನ ಅಷ್ಟೇ ನಾನು ಬಿಡಿಸ್ತಿರ್ತೇನೆ. ಇವಾಗ ಏನ್ ಮಾಡೋಣ? ಫಸ್ಟ್ ಮಲ್ಟಿಪಲ್ ಇನ್ನೊಂದು 10 ನಿಮಿಷ ಇದೆ. ಬಟ್ ನಾವೇನ್ ಮಾಡೋಣ? ನಮ್ಮ ಒಂದು ಡೈಲಿ ನಮ್ದು ಲಾಸ್ಟ್ ಸೆಷನ್ ಏನಿದೆ ನಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಮುಗಿಸೋಣ. ಇನ್ನೂ ಟೈಮ್ ಇತ್ತಂದ್ರೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಇಲ್ಲ ಅಂತಂದ್ರೆ ನಾ ಮತ್ತದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಯಾವ ಡಿಫಿಕಲ್ಟ್ ಅದಾವಲ್ಲ ಅವ್ನು ಹೇಳ್ತೇನಂತ. ಹಾಗಾದ್ರೆ ಈಗ ಇಷ್ಟೊತ್ತವರೆಗೂ ಏನ್ ಕಲಿತ್ರಿ ಅದೇ ಕ್ವಶನ್ ಅನ್ನ, ಅದಕ್ಕೆ ನಿಮ್ಗೆ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತೇನೆ, ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ನೀವು ನೀಟಾಗಿ ಕೇಳ್ಬೇಕು. ಲಾಸ್ಟಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿರ್ತಾವು ಅಂತೇಳಿ. ಹೌದಾ? ಹಾಗಾದ್ರೆ ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಂಡ್ ಬರೋಣ. ಇನ್ನು ಟೈಮ್ ಇತ್ತಂದ್ರೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ. ಓಕೆ, ಹಾಗಾದ್ರೆ ಎಲ್ರು ರೆಡಿ ಇದ್ದೀರಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಯಾವ ಸ್ಕೂಲ್ನವರು, ಯಾವ ಮಕ್ಕಳು, ಎಷ್ಟು ಹೆಚ್ಚಿಗೆ ಸ್ಟೂಡೆಂಟ್ಸ್ಗಳು ನನಗ ಆನ್ಸರ್ ಕೊಡ್ತಾರ ಅಂತ ಹೇಳಿ ನೋಡೋಣ ಅಂತ. ಹಾಗಾದ್ರೆ ನೋಡೋಣ, 1 ಸೆಕೆಂಡ್ ಕ್ವಶನ್ಸ್ ಗಳನ್ನ ಕೇಳೋಣ ಅಂತ. ಹೌದಾ? ಓಕೆ, ಹೌದಾ? ನಿಮಗ್ ನಾನು ಅವಾಗ ಕ್ಲಾಸ್ ಹೇಳ್ಬೇಕಾದ್ರ ಡಯಸ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಇಲ್ಲಿ ಕಾಣಿಸ್ತಾ ಇದೆ ಈ ಚಿತ್ರಗಳು ನಿಮ್ಗ. ಇವಕ್ಕೆ ನಾವೇನಂತ ಕರಿತೀವಿ? ಡಯಸ್ ಅಥವಾ ದಾಳಗಳು ಅಂತ ಕರಿತೀವಿ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಸ್ಟಾರ್ಟಿಂಗ್ ಇದೆ ನೋಡ್ರಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಕ್ವಶನ್ಸ್ ಗಳನ್ನ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ್. ಓಕೆ, ಫಸ್ಟ್ ಕ್ವಶನ್. ಒಂದು ನಾಣ್ಯವನ್ನು ಎಸೆದಾಗ ಶಿರ ಬೀಳುವ ಸಂಭವನೀಯತೆ. ಹೌದಾ? ಶಿರ ಅಂದ್ರೆ ಏನು? ಹೆಡ್ ಅಂತ. ಅದು ಕನ್ನಡ ಒಳಗ್ ಕರೆಕ್ಟ್ ವರ್ಡ್ ಏನಾಯ್ತು? ಶಿರ ಅಂತ. ನಿಮ್ಗೆ ತಿಳಿಯೋ ಹಾಗೆ ಹೆಡ್ ಬೀಳುವಂತ ಚಾನ್ಸ್ ಎಷ್ಟಿದೆ? ಟೋಟಲ್ 2. ಅದ್ರೊಳಗ್ ಒಂದೇ ಸಲ ಅದು ಹೆಡ್ ಬೀಳ್ತೈತಿ. ಹಾಗಾಗಿ ಇಲ್ಲಿ ಆಪ್ಷನ್ ಏನದವು? 1/3 ಇದೆ, 1/2 ಇದೆ, 1 ಇದೆ, 0 ಇದೆ. ಇಲ್ಲಿ ಸಂಭವನೀಯತೆ ಅಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇದು ಸೇಮ್ ಸೆಕೆಂಡ್ ಕ್ವಶನ್. ಒಂದು ಕಾಯಿನ್ ಅನ್ನು ಎಸೆದಾಗ ಬಾಲ ಬೀಳುವ ಸಂಭವನೀಯತೆ. ಆಪ್ಷನ್ ಎ 1/2, ಆಪ್ಷನ್ ಬಿ 1/3, ಆಪ್ಷನ್ ಸಿ 0, ಆಪ್ಷನ್ ಡಿ 1 ಅಂತ ಇದೆ. ಇದು ಕೂಡ ಹಾಗೆ ಒಂದೇ ಸಲ ಟೇಲ್ ಬೀಳ್ತೈತದ. ಬಾಲ ಮೀನ್ಸ್ ಟೇಲ್ ಬೀಳ್ತೈತಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್. ಓ ಸಾರಿ, 1 ಸೆಕೆಂಡ್. ಇಲ್ಲ ನೋಡ್ರಿ, ಕ್ವಶನ್ ಓದ್ತೇನೆ ನಾನು ಫಸ್ಟ್. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಚೆಂಡುಗಳು ಮತ್ತು 3 ನೀಲಿ ಚೆಂಡುಗಳಿವೆ. ಒಂದು ಚೆಂಡನ್ನು ಆರಿಸಿದಾಗ ಅದು ಕೆಂಪು ಬಣ್ಣದ್ದಾಗಿರುವ ಸಂಭವನೀಯತೆ ಏನು ಅಂತ ಇದೆ. ಹೌದಾ?
ಸೊ ಈಗ ನೀವ ನನಗೆ ಆನ್ಸರ್ ಮಾಡ್ಬೇಕು. ಅಲ್ಲೇ 3/8 ಇದೆ, 5/8 ಇದೆ, 1/3 ಇದೆ, 1/5 ಇದೆ. ಹೌದಾ? ನೀವ್ ಏನ್ ಮಾಡ್ಬೇಕು, ನಾನು ಅವಾಗ ಕಾನ್ಸೆಪ್ಟ್ ಅನ್ನ ಹೇಳುವಾಗ ಹೇಳಿದೆ, ಟೋಟಲ್ ಎಷ್ಟು ಚೆಂಡ್ ಅದಾವು ಫಸ್ಟ್ ಕೌಂಟ್ ಮಾಡ್ರಿ. ಕರೆಕ್ಟಾ? ಟೋಟಲ್ ಎಷ್ಟು ಚೆಂಡ್ ಅದಾವು? 5 + 3 ಎಷ್ಟಿದಾವು? 8 ಇದಾವ್. ಅದನ್ನ ಏನ್ ಮಾಡ್ಬೇಕು ನಾವು? ಛೇದದ ಜಾಗದೊಳಗ್ ಬರಿಬೇಕು. ಹೌದಾ? ಭಿನ್ನ ರಾಶಿ ರೂಪದೊಳಗ ಛೇದದ ಜಾಗದೊಳಗೆ 8 ಬರದೆ. ಹೌದಾ? ಅವ್ರು ಕೇಳಿದ್ದು ಸ್ಪೆಸಿಫಿಕ್ ಆಗಿ ಯಾವ ಚೆಂಡ್ ಅಂತ ಕೇಳಿದಾರು? ಕೆಂಪು ಚೆಂಡ್ ಅಂತ ಹೇಳ್ತಾರ. ಅಂದ್ರೆ ಕೆಂಪು ಚೆಂಡು ಎಷ್ಟಿದಾವ್ ಇಲ್ಲಿ? ಎಷ್ಟಿದಾವ್ ಕೆಂಪು ಚೆಂಡು? 5 ಕೆಂಪು ಚೆಂಡ್ ಇದಾವು. ಹಾಗಾದ್ರೆ ಆನ್ಸರ್ ಏನಾಯ್ತು ನಮ್ದು? 5/8. ಹೌದಾ? ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ನಾಣ್ಯವನ್ನು ಎಸೆಯುವುದರಿಂದ ಎಷ್ಟು ಫಲಿತಾಂಶಗಳನ್ನ ಪಡೆಯಬಹುದು? ಇದನ್ನ ನಾನು ಹೇಳಿದೆ. ಹೌದಾ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಒಂದು ನಾಣ್ಯವನ್ನ ಎಸೆಯೋದ್ರಿಂದ ಎರಡೇ ಎರಡು ಫಲಿತಾಂಶಗಳು ಬರ್ತಾವ ನಮ್ಗೆ. ಒಂದು ಹೆಡ್ ಬೀಳ್ಬೋದು, ಬಿಟ್ರೆ ಟೇಲ್ ಬೀಳ್ಬೋದು. ಅದನ್ನ ಬಿಟ್ರೆ ಬೇರೆ ಯಾವುದು ಫಲಿತಾಂಶಗಳು ಅಥವಾ ರಿಸಲ್ಟ್ ಇಲ್ಲ. ಹಾಗಾಗಿ ಏನಾಗತ್ತೆ ಹಾಗಾದ್ರೆ ನಮ್ಮ ಆನ್ಸರು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡೈ ಅನ್ನ ಉರುಳಿಸುವುದರಿಂದ ಎಷ್ಟು ಫಲಿತಾಂಶಗಳನ್ನ ಪಡೆಯಬಹುದು? ಇದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದೀವಿ ಇವತ್ತು. ಹೌದಾ? ಅದ್ರ ಡೈ ಅಂದ್ರೆ ಅದ್ರದ್ದು ಚಿತ್ರ ಇದೆಯಲ್ಲ, ಅದ್ರೊಳಗೆ ಹೈಯೆಸ್ಟ್ ಇರೋದು ಎಷ್ಟು ಪಾಸಿಬಿಲಿಟಿ ಇದೆ ನಮ್ಗೆ? 1 ಬೀಳ್ಬೋದು, ಅಥವಾ 2 ಬೀಳ್ಬೋದು, ಅಥವಾ 3 ಬೀಳ್ಬೋದು, 4 ಬೀಳ್ಬೋದು, 5 ಬೀಳ್ಬೋದು, ಫೈನಲ್ ಆಗಿ 6. ಇಷ್ಟು ಬಿಟ್ರೆ ನಮ್ಗೇನು ಅವಕಾಶಗಳು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟೇ ಬಿಡ್ಬೇಕು. ಅದನ್ನ ಬಿಟ್ಟು ನಮ್ಗೆ ಹೆಚ್ಚಿಗೆ ಅಂತೂ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ C is the right answer. Okay. Next. ಎರಡು ನಾಣ್ಯಗಳನ್ನ ಎಸೆಯುವಾಗ ಸಂಭವನೀಯ ಫಲಿತಾಂಶಗಳನ್ನು ಯಾವುದು ಪ್ರತಿನಿಧಿಸುತ್ತದೆ? ಇಲ್ಲಿ ತಲೆಯನ್ನು H ನಿಂದ ಪ್ರತಿನಿಧಿಸಲಾಗುತ್ತದೆ. ತಲೆ ಅಂದ್ರ ಹೆಡ್ ಮತ್ತು ಬಾಲವನ್ನ T ನಿಂದ ಪ್ರತಿನಿಧಿಸಲಾಗುತ್ತದೆ. ನಿಮಗೆ ಈ ರೀತಿ ನಾನು ಏನ್ ಮಾಡಿದ್ದೆ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನೆನಪಿದೆ? ಅಂದ್ರ ನೀವು ನಿಮ್ಮ ಫ್ರೆಂಡ್ಸ್ ಎಟ್ ಎ ಟೈಮ್ 2 ಕಾಯಿನ್ಗಳನ್ನ ಅವರು ಒಂದ್ ಕೈಯಾಗಿ ಇಟ್ಕೊಂಡು ಇವ್ರೊಂದ್ ಕೈಯಾಗಿ ಇಟ್ಕೊಂಡು ಟಾಸ್ ಅನ್ನ ಹೊಡೆದಾಗ ಒಮ್ಮೆ ನಿಮ್ ಕೈಲಿಂದ ಹೆಡ್ ಬೀಳ್ಬೋದು, ಅವ್ರ ಕೈಗೂ ಹೆಡ್ ಬೀಳ್ಬೋದು. ಅರ್ಥ ಆಯ್ತಾ? ಒಮ್ಮೆ ನಿಮ್ ಕೈಯಾಗಿಂದ ಹೆಡ್ ಬಿದ್ರೆ ಅವ್ರ ಕೈಯಾಗಿಂದ ಟೇಲ್ ಬೀಳ್ತೈತಿ. ಒಮ್ಮೆ ನಿಮ್ದು ಟೇಲ್ ಬಿತ್ತಂದ್ರೆ ಅವ್ರದ್ದು ಹೆಡ್, ಅಥವಾ ಒಮ್ಮೆ ಸಡನ್ ಆಗಿ ಇಬ್ಬರದು ಕೂಡ ಟೇಲ್ ಬೀಳುವಂತ ಚಾನ್ಸ್ ಇದೆ ಅಂತ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ದೆ. ಹಾಗಾದ್ರೆ ಅಲ್ಲಿ ಏನಾಗತ್ ನಮ್ದು? ಯಾವ್ದು ಬರ್ಬೋದು ಹೇಳ್ರಿ? ಅಲ್ಲಿ ಮತ್ತೆ ನಿಮ್ಗ 4 ಆಪ್ಷನ್ಗಳ ಬೇರೆ ಬೇರೆ ಇದಾವ. ಅದ್ರ ಪರ್ಟಿಕ್ಯುಲರ್ ಆಗಿ ಏನಾಗಿದೆ ಇದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಚಕ್ರವನ್ನು ತಿರುಗಿಸಿದಾಗ ಮುಳ್ಳು ನೀಲಿ ಬಣ್ಣದ ಮೇಲೆ ನಿಲ್ಲುವ ಸಂಭವನೀಯತೆ. ಹೌದಾ? ನೀಲಿ ಬಣ್ಣದ ಮೇಲೆ ನಿಲ್ಲುವಂತ ಸಂಭವನೀಯತೆ ಎಷ್ಟಿದೆ ಅಂತ ಇದೆ. ಓಕೆ. ಅಲ್ಲಿ 1/2 ಇದೆ, 3/12 ಇದೆ, 4/12 ಇದೆ, 6/12 ಅಂತ ಇದೆ. ನಾನು ನಿಮ್ಗೆ ಏನ್ ಹೇಳಿದ್ದೆ? ಸ್ಟಾರ್ಟಿಂಗ್ ಅದ್ರದ್ದು ಭಾಗಗಳು ಎಷ್ಟದಾವ್ ಮೊದಲು ಕೌಂಟ್ ಮಾಡ್ರಿ. ಹೌದಾ? ಎಷ್ಟು ಭಾಗಗಳದಾವು? 3, 6, 2, 8, 9, 10, 11, 12 ಭಾಗಗಳದಾವ್. ಹೌದಾ? ಅದ್ರೊಳಗೆ ಬ್ಲೂ ಅಂತ ಕೇಳಿದಾರ. ಅಂದ್ರೆ ನೀಲಿ ಭಾಗ ಎಷ್ಟಿದೆ? ಎಷ್ಟು ಭಾಗಗಳದಾವು? 3 ಭಾಗಗಳದ. ಹಾಗಾದ್ರೆ ನಾವ್ ಎಷ್ಟಂತ ಬರಿಬಹುದಿಲ್ಲೇ? 3/12 ಅಂತ ಬರಿಬಹುದು. 3/12 ಅಂದ್ರ ಆಪ್ಷನ್ ಇದಿದೆ, ಅಂದ್ರೆ ನೀಲಿ ಬಣ್ಣದ್ದು. ಓಕೆ. ಇಲ್ಲಿ ಇದು 3/12 ಇದೆಯಲ್ಲ, ನಾನು ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 3 1 3 4 12. ಬಟ್ ನಿಮ್ಗೆ ಅವೆಲ್ಲ ಕನ್ಫ್ಯೂಸ್ ಆಗ್ತಾವ ಅಂತ ನಾನು ಅಷ್ಟೇ ಇಟ್ಟೇನೆ. ಓಕೆ. ಇದಿಷ್ಟಿದೆ. ನೆಕ್ಸ್ಟ್, ಚಕ್ರವು ಕೆಂಪು ಅಲ್ಲದ ಬಣ್ಣದ ಮೇಲೆ ನಿಲ್ಲುವ ಸಂಭವನೀಯತೆ. ಹೌದಾ? ಇದೇ ಚಕ್ರವನ್ನ ಹೋಗ್ರಿ, ಕೆಂಪು ಅಲ್ಲದೆ ಇರುವಂತಹ ಭಾಗಗಳು ಎಷ್ಟದಾವ್ ನೋಡ್ರಿ. ಟೋಟಲ್ ಅಂತೂ 12 ಕೌಂಟ್ ಮಾಡ್ರಿ. ಅದ್ರೊಳಗ ಇಲ್ಲೇ 3 ಇವೆರಡು ಕೆಂಪು, ಆಮೇಲೆ ಇವ್ 3, ಆಮೇಲೆ ಇವೆರಡು ಕೆಂಪು ಇದಾವ್. ಅಷ್ಟು ಟೋಟಲ್ ಎಷ್ಟದು? 5 ಕೆಂಪು ಅದಾವ್. ಇವನ್ ಬಿಟ್ಟು ಎಷ್ಟದಾವ್ ನೋಡ್ರಿ? 12ರೊಳಗೆ 5ಅನ್ನ ಮೈನಸ್ ಮಾಡ್ರಿ, ಎಷ್ಟದು? 7 ಇದಾವ್. ಹಾಗಾದ್ರೆ ಇಲ್ಲಿ ಏನಾಗತ್ತ? 7/12 ಅಂತ ಬರ್ತೈತಿ ನೋಡ್ರಿ ಆನ್ಸರ್. ಇದೇನ್ ನೋಡ್ರಿ ಇಲ್ಲೇ. ಹೌದಾ? ಆಪ್ಷನ್ 3/12 ಇದೆ, 5/12 ಇದೆ, 7/12 ಇದೆ, 9/12 ಇದೆ. ಹಂಗಾದ್ರೆ ನಮ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್,
ಈ ಕೆಳಗಿನ ದಾಳವನ್ನು ಉರುಳಿಸಿದಾಗ ಸಮ ಸಂಖ್ಯೆ ಬರುವ ಸಂಭವನೀಯತೆ. ಹೌದಾ, ನಿಮಗೆ ಇದ ಡಯಸ್ ಅಂದ್ರೆ ಗೊತ್ತಾಯ್ತು. ಎಕ್ಸಾಕ್ಟ್ ಅದೇ ಪಿಕ್ಚರ್ ಇದೆ. ನೀವೇನ್ ಹಾವು ಏನಿ ಇದ್ರೊಳಗ ಆಟ ಆಡ್ತಿರಲ್ಲ ಹಂಗೆ ಇಲ್ಲ ಇದು. ಹೌದಾ, ಇದ್ರೊಳಗ ಸಮ ಸಂಖ್ಯೆ ಬರುವಂತ ಸಂಭವನೀಯತೆ. ಸಮ ಸಂಖ್ಯೆ ಎಷ್ಟಿದಾವ ನೋಡ್ರಿ, 1/2, 4/6, 3/6 ಮತ್ತ ಎ ಮತ್ತು ಸಿ ಅಂತ ಇದೆ. ಹೌದಾ, ಅಲ್ಲಿ ಸಮ ಸಂಖ್ಯೆಗಳು ಅಂದ್ರ 3 ಸಮ ಸಂಖ್ಯೆಗಳು ಬರ್ತಾವ ನಮ್ಗೆ. ಸಮ ಸಂಖ್ಯೆಗಳು ಯಾವ್ಯಾವು? 2, 4, 6 ಅಂತ ಇದಾವ. ಹೌದಾ, ಅದ್ರೊಳಗ ಹಂಗಾದ್ರ ನಾನು ಏನ್ ಮಾಡ್ತೇನೆ, 3 ಟೋಟಲ್ ಎಷ್ಟದವು? ಪಾಸಿಬಿಲಿಟಿ 6 ಇದಾವು. ಅದ್ರೊಳಗ 3 ಸಮ ಸಂಖ್ಯೆಗಳು ಬಂದವು. ಅದನ್ನ 3/6 ಅಂತೂ ಬರಿಬಹುದು, ಅಥವಾ ಅದನ್ನ ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡಿ 3 1 3 2 ಅಂತಾನು ಬರಿಬಹುದು. ಹಾಗಾಗಿ ನಮಗ ಒಂದು ಆನ್ಸರ್ ಏನಾಗತ್ತೆ ಹೇಳ್ರಿ, 1/2 ಕರೆಕ್ಟು, 3/6 ಕರೆಕ್ಟು. ಹಾಗಾಗಿ ನನ್ನ ಆನ್ಸರು ಎ ಮತ್ತು ಸಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ದಾಳವನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ. ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳನ್ನ ನಿಮಗೆ ಅವಾಗ ಹೇಳಿದೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? ಪ್ರೈಮ್ ನಂಬರ್ಸ್ ಅಂದ್ರ 2, 3, 5. ಹಾಗಾದ್ರೆ ಎಷ್ಟು ಸಂಖ್ಯೆಗಳು? 3 ಸಂಖ್ಯೆಗಳು ಬಂದು ಟೋಟಲ್ ಎಷ್ಟು ಸಂಖ್ಯೆಗಳದಾವ ಅದ್ರೊಳಗ? 6 ಸಂಖ್ಯೆಗಳದಾವ. ಹೌದಾ, ಹಾಗಾಗಿ ಅಲ್ಲಿ ನೋಡ್ರಿ ಆಪ್ಷನ್ 3/4 ಇದೆ, 5/7 ಇದೆ, 3/6 ಇದೆ, 4/6 ಇದೆ. ಓಕೆ, ಸೊ ಹಾಗಾಗಿ ನಮ್ಗೆ ಏನಾಗತ್ತ, 3/6 ಅನ್ನೋದು ಇದಕ್ಕ ಕರೆಕ್ಟ್ ಆನ್ಸರ್. ಹೌದಾ, ಸೊ ಇದು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಹೌದಾ, ಅಂದ್ರ ರಸಪ್ರಶ್ನೆಗಳು. ಈ ಒಂದು ವಿದ್ಯಾಶಕ್ತಿಯ ದತ್ತಾಂಶಗಳ ನಿರ್ವಹಣೆಯ ಒಂದು ಟಾಪಿಕ್ ಮೇಲೆ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮುಗ್ದವು. ಅದ್ರ ಜೊತೆಗೆ ಈ ದತ್ತಾಂಶಗಳ ನಿರ್ವಹಣೆ ಅನ್ನೋ ಒಂದು ಟಾಪಿಕ್ನು ನಮ್ಗ ಕಂಪ್ಲೀಟ್ ಆಯ್ತು. ಆ ಎಕ್ಸರ್ಸೈಸ್ ಒಳಗ್ ನೀವು ಟ್ರೈ ಮಾಡ್ರಿ ಮನಿ ಒಳಗ. ಅಕಸ್ಮಾತ್ ನಿಮಗೆ ಏನಾದ್ರು ಡೌಟ್ಸ್ ಇದ್ರ ಹೇಳ್ರಿ, ಅವನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡಿ ನೆಕ್ಸ್ಟ್ ಪಾಠಕ್ಕ ಹೋಗೋಣ. ಓಕೆ, ಹಾಗಾಗಿ ಸೊ ಇಲ್ಲಿವರೆಗೆ ಈ ಒಂದು ಪಾಠವ ದತ್ತಾಂಶಗಳ ನಿರ್ವಹಣೆಯ ಪಾಠದಲ್ಲಿ ಅದೃಷ್ಟ ಮತ್ತು ಸಂಭವನೀಯತೆ ಅನ್ನೋ ಟಾಪಿಕ್ ನಿಮಗೆ ಕ್ಲಿಯರ್ ಆಗಿ ಅದರದ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂಡು, ನಿಮ್ಗೆಲ್ಲರಿಗೂ ತಿಳಿತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.